सत्यं परं धीमहि सृष्टिस्थित्यप्ययेहानिदृशतमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् 16ನೇ ಅಧ್ಯಾಯ. ಕಸ್ಯ ಹೇತೋರ್ನಿಜಗ್ರಾಹ ಕಲಿಂ ದಿಗ್ವಿಜಯೇ ನೃಪಃ ನೃತೆ ವಚಿನ್ನಧೃಕ್ಷೂದ್ರಃ ಕೋಸೌಗಾಮ್ಯಃ ಪದಾಹನತ್ ಕೋಸೌವಿತಿ ಆಕ್ಷೇಪಃ ಕಲಿವಿತಿ ಉಕ್ತತ್ವಾತ್. ಕಲಿ ಅಂತ ಗೊತ್ತಿರೋದ್ರಿಂದ ಕೋಸವು ಅಂತ ಹೇಳಿದರೆ ಅದು ಆಕ್ಷೇಪನೆ ಹೊರತು ಪ್ರಶ್ನೆ ಅಲ್ಲ. ತತ್ಕಥ್ಯತಾಂ ಮಹಾಭಾಗ ಯದಿ ವಿಷ್ಣು ಕಥಾಶ್ರಯಂ ಅಥವಾಸ್ಯ ಪದಾಂಭೋಜ ಮಕರಂದಲಿಹಾಂ ಸತಾಂ ಅಥೇದಿ ಪಕ್ಷಾಂತರೆ ವಾಯದಿ ಕಿಮನ್ಯೈಃ ಅಸದಾಲಾಪೈಃ ಆಯುಷೋ ಯದಸದ್ವ್ಯಯಃ ಕ್ಷುದ್ರಾಯುಷಾಂ ನೃಣಾಮಂಗ ಮರ್ತ್ಯಾನಾಂ ಮೃತಿಮೃಚ್ಛತಾಂ ಅನ್ಯಥಾ ಚೇತಾಯುಷೋ ಸದ್ವ್ಯಯ ಇತ್ಯರ್ಥಃ. ಯದ್ಯರ್ಥೇ ಚ ವಿಕಲ್ಪಾರ್ಥೇ ವಾ ಶಬ್ದಃ ಸಮುದೀರ್ಯತೆ ಇತಿ ನಾಮಮೋ ದಧೌ. ಅದೆಲ್ಲ ಆಗಿತ್ತು. ಏತದರ್ಥಂ ಹಿ ಭಗವಾನ್ ಆಹೂತಃ ಪರಮರ್ಷಿಭಿಃ ಅಹೋ ನೃಲೋಕೆ ಪೀಯೇತಾ ಹರಿಲೀಲಾಮೃತಂ ವಚಃ. ಏತದರ್ಥಂ ಹಿ ವೃತ್ತಿರುಪಹೂತಃ ಅಹೋ ನೃಲೋಕಂ ಪೀಯೇತ ಇತಿ. ಈತ ಮಹಾನುಭಾವನಿಗೋಸ್ಕರವಾಗಿಯೇ ಒಂದು ಶಾಪ ಬಂತದು. ಅದು ಯಾತಕ್ಕೆ ಕಾರಣ ಆಯಿತು? ಹರಿಲೀಲಾಮೃತಂ ವಚಃ, ಭಗವಂತನ ಲೀಲೆ ಅಂತಕ್ಕಂಥ ಅಮೃತದಂಥ ಮಾತನ್ನು ಕೇಳತಕ್ಕಂಥ ಯೋಗ ಬಂತು. ಸಾರಥ್ಯ ಪಾರ್ಷದ ಸೇವನ ಸೌಖ್ಯ ದೌತ್ಯ ವೀರಾಸನ ಅನುಗಮನ ಸ್ತವನ ಪ್ರಣಾಮೈ ಸ್ನಿಗ್ಧೇಷು ಪಾಂಡುಷು ಜಗತ್ಪ್ರಣತಸ್ಯ ವಿಷ್ಣೋಃ ಭಕ್ತಿಂ ಕರೋತಿ ನೃಪತಿಶ್ಚರಣಾರವಿಂದೇ. ತಮ್ಮ ಹಿಂದಿನ ಗುಣಗಾನ ಕೇಳಿದಾಗೆಲ್ಲ ಭಾರಿ ಖುಷಿ ಆಗ್ತಾಯಿತ್ತು, ಭಕ್ತಿ ಜಾಸ್ತಿ ಆಗ್ತಾಯಿತ್ತು. ಇದು ಬಹಳ ಮುಖ್ಯ. ಹಿಂದಿನವರು ಮಾಡಿದ ಸಾಧನೆ ಆಗ್ತಿದೆ, ನಾನು ಮುಂದುವರಿಸ್ತಾ ಹೋದಂತೆ ನನಗೆ ಉತ್ಸಾಹ ಬರುತ್ತೆ. ಅದರಿಂದ ವಿಶೇಷವಾದ ಭಕ್ತಿ ಉಂಟಾದರೆ ಅದು ಏನು ಕೇಳಿದರೂ ಸಾರ್ಥಕ. ಭಕ್ತಿ ಉಂಟಾಗೋದಾದರೆ ಏನು ಕೇಳಿದರೂ ಸಾರ್ಥಕ. ಭಕ್ತಿ ಉಂಟಾಗದೆ ಹೋದರೆ ಏನು ಕೇಳಿದರೂ ವ್ಯರ್ಥ. ಅದು ಶ್ರಮಯೇವಹಿ ಅಂತ ಹೇಳಿದ್ದಾರೆ. ಶ್ರಮಯೇ ಬರೀ ಆಯಾಸನೆ ಹೊರತು ಏನೂ ಉಪಯೋಗ ಇಲ್ಲ. ಸ್ನಿಗ್ಧೇಷು ಪಾಂಡುಷು ವಿಷ್ಣೋಃ ಸಾರಥ್ಯಾಧಿಪರ್ವಿಶೇಷತೋ ಭಕ್ತಿಂ ಕರೋತಿ. ವಿಷ್ಣುವಿನಲ್ಲಿ ವಿಷ್ಣು ಕೃಷ್ಣ ಸಾರಥ್ಯ ಮಾಡಿದ ಅಂತ ಕೇಳಿದಾಗ ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಹಬ್ಬ, ಅಷ್ಟು ದೊಡ್ಡವನು ಸಾರಥ್ಯ ಮಾಡಿದನಲ್ಲ, ಇಷ್ಟು ಕರುಣಾಳು ಅಂತ ಭಾವನೆ ಬಂದು ಕಡಿಮೆನೇ ಆಗಿದ್ದರೆ ಅಂದ್ಕೊಳಕ್ಕೆ ಹೋಗಲಿಲ್ಲ. ಒಂದೇ ವಿಷಯನ ಅರ್ಥ ಮಾಡ್ಕೋಬೇಕಾದ್ರೆ ಕಾರುಣ್ಯ ಬೇರೆ, ಇದು ಬೇರೆ. ತುಂಬ ಜನ ಕಾರುಣ್ಯವನ್ನು ಅರ್ಥ ಮಾಡ್ಕೊಳ್ಳೋದ್ರ ಬದಲು ದೌರ್ಬಲ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ದೌರ್ಬಲ್ಯ ಬೇರೆ, ಕಾರುಣ್ಯ ಬೇರೆ. ಬಿದ್ದವ್ರು ಯಾರು ದೊಡ್ಡ ವ್ಯಕ್ತಿ ಬಿದ್ದವ್ರು ಎಷ್ಟ್ಬಿಡ್ತಾರೆ ಮಗುನ. ಎಷ್ಟು ದುರ್ಬಲ ವ್ಯಕ್ತಿ, ಎಷ್ಟು ಅಭಿಮಾನ ಬಿಟ್ಟೇ ಇಲ್ಲ ಅಂದರೆ ಅಭಿಮಾನದ ಪ್ರಶ್ನೆ ಅಲ್ಲ, ಅದೇನದು ಕರ್ತವ್ಯದ ಪ್ರಶ್ನೆ. ಅದು ರಾಯರು ಹೇಳಿದ್ರಲ್ಲ, ಭಾರ್ಯ ಬಾಲಾಭಾರ್ಯ ಅಂತ ಹೇಳಿದರೆ ಅದೇನದು ಮೋಹ ಅಲ್ಲ, ಅದು ಕಮಿಟ್ಮೆಂಟ್. ಅದು ನಡೆಸದೆ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆನೇ ಹೊರತು ಅದು ಮೋಹದ ಮಾತಲ್ಲ. ಏನಂತ ಅದು ಕೇಳಿದ್ದೇನು? ಸ್ಪರ್ಧೆ ಅಷ್ಟೇ. ಅದು ಭಕ್ತಿ ಇಲ್ಲದವ್ರಿಗೆ ಸ್ಪರ್ಧೆ, ಸ್ಪರ್ಧೆ ಇತ್ತೆ ಹೊತ್ತಿದಿಲ್ಲ. ಸತ್ಯಂ ಶೌಚಂ ದಯಾದಾನಂ ತ್ಯಾಗ ಸಂತೋಷ ಆರ್ಜವಂ ಶಮೋದಮಸ್ತಪಃ ಸಾಮ್ಯಂ ತಿತಿಕ್ಷೋ ಉಪರತಿ ಶ್ರುತಂ. ಆಗ ಗೋವಿದೆ, ಒಂದು ಹಸು ಇದೆ. ಹಸುವಿನ 3 ಕಾಲು ಕತ್ತರಿಸಿದ್ದಾನೆ. 4ನೇ ಕತ್ತರಿಸ್ತಕ್ಕೆ ಅಂತೇಳಿ ಒಬ್ಬ ಕೈ ಖಡ್ಗೆ ಎತ್ತಿಬಿಟ್ಟಿದ್ದಾನೆ. ಇದು ಸೀನಿದು. ಇದನ್ನು ನೋಡಿಬಿಟ್ಟು ಆಗ ಕೇಳ್ತಾರೆ, ಇದೆಲ್ಲ ಏನಿದು, ನೀನು ಯಾಕೆ ಕಡ್ತಾ ಇದ್ದಿ, ಏನಾಯಿತು ಅಂಥೇಳಿ ಗೋವಿನ ಕೇಳ್ತಾನೆ. ಪರೀಕ್ಷಿತ ರಾಜನಿಗೆ ಗೋವಿನ ಭಾಷೆ ಬರ್ತಿತ್ತು, ಭಾಳ ಮುಖ್ಯ ಇದು. ಅದು ಹೇಳಿದ ಅದೇನರ್ಥ ಹೇಳಿದ್ರೆ ಅರ್ಥ ಆಗಬೇಕಲ್ಲ ಅದು. ಅಂದರೆ ರಾಜ ಆಗಿರ್ತಾಯಿದ್ರು ಯೋಚನೆ ಮಾಡೋದು. ಏನೂ ಬರದೇ ಇದ್ದೋ ರಾಜರಾಗ ಕಾಲ ಇದು. ಆದರೆ ಅಷ್ಟು ಗೊತ್ತಿರೋ ಕಿಂಗ್ ಫಿಲಾಸಫರ್ ಅಂತಲೇ ಕರೆಯೋದು. ಆ ಮಟ್ಟಿನ ಜ್ಞಾನ ಇರಬೇಕು ಅವರಲ್ಲಿ. ಯಾಕೆ, ಏನಾಯ್ತು, ಯಾಕೆ ಕಡ್ತಾ ಇದ್ದಿ ಅಂತ ಕೇಳ್ತಾರೆ. ಸತ್ಯಂ ಆಗ ಹೇಳ್ತಾಳೆ, ಇನ್ನೇನೂ ಇಲ್ಲ, ಭಗವಂತನಾದ ಕೃಷ್ಣ ಬಿಟ್ಟು ಹೋಗಿಬಿಟ್ಟ. ಭೂಮಿ ಅದು, ಅದೇನದು ಭೂಮಿ. ಹಸು ರೂಪದಲ್ಲಿ ನಿಂತಿರೋದು ಭೂಮಿ ಅದು. ಅದಕ್ಕೆ ಒಂದು ಗೋದಾನ ಮಾಡಿದರೆ ಭೂಮಿ ದಾನ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದೇನು ಹೇಳಿದ್ರೆ, ಈಗ ಇದೆ ಅಂಥ ಕೃಷ್ಣ ಬಿಟ್ಟು ಹೋಗಿಬಿಟ್ಟ ನನ್ನನ್ನು.
ಅದಕ್ಕೆ ಕುಮುದ ಅಂತ ವಿಷ್ಣು ಸಹಸ್ರ ಅಂದ್ರೆ ಇರುತ್ತೆ. ಕುಮುದ ಕುಮುದ ಕುಂದರ ಅಂತ ಹೇಳುವ. ಕುಮುದ ಅಂದರೆ ಏನು? ಕು ಅಂದರೆ ಭೂಮಿ, ಮುದ ಅಂದರೆ ಆನಂದ, ಭೂಮಿಗೆ ಆನಂದ ಕೊಟ್ಟವನು ಅಂತ ಅರ್ಥ. ಏನಾಯ್ತು ಈಗ? ಬಿಟ್ಟೋಗ್ಬಿಟ್ಟ, ಭಾರಿ ದುಃಖ ಆಗ್ತಾ ಇದೆ ಅಂತೇಳಿ ಅರ್ಜುನ ಬಂದು ಹೇಳ್ಕೊಂಡಲ್ಲ ಧರ್ಮರಾಜನ ಮುಂದೆ, ಭಾರಿ ದುಃಖ ಆಗುತ್ತೆ ಅಂತೇಳಿ. ಈಗ ಭೂಮಿ ಹೇಳ್ತಾ ಇದೆ ಕೃಷ್ಣ ಬಿಟ್ಟು ಹೋಗಿಬಿಟ್ಟ. ಅದ್ರ ಕೃಷ್ಣ ಹೇಗಿದ್ದ ಅಂದರೆ ಹೇಳ್ತಾರೆ, ಕೃಷ್ಣನ ಗುಣಗಳು ವರ್ಣನೆ ಮಾಡ್ತಾರೆ. ಸತ್ಯಂ ಶೌಚಂ ದಯಾ ದಾನಂ ತ್ಯಾಗ ಸಂತೋಷ ಆರ್ಜವಂ ಶಮಃ ದಮಃ ತಪಃ ಸಾಮ್ಯಂ ತಿತಿಕ್ಷಾ ಉಪರತಿ ಶ್ರುತಂ. ಎಲ್ಲ ಹೇಳಿಲ್ಲ ಇಲ್ಲಿ, ಸ್ವಲ್ಪ ಹೇಳಿದ್ದಾರೆ ಅಷ್ಟೇ. ದೊಡ್ಡ ಪಟ್ಟಿನೇ ಕೊಡ್ತಾರೆ. ವಜ್ರಾಸೌಂಡ್ ಯುಕ್ತಿ ಮಲ್ಲಿಕಾದಲ್ಲಿ ಗುಣಪೂರ್ಣತ್ವ ಹೇಳ್ಬೇಕಾದ್ರೆ ಇವನ್ನೆಲ್ಲ ಕೋಟ್ ಮಾಡ್ತಾರೆ. ವಿಷ್ಣು ಕೃಷ್ಣನ ವಿಶೇಷವಾದ ಗುಣಗಳಿವು. ಎಂಥ ಗುಣಗಳು ಅಂದ್ರೆ ಮುಂದೆ ಹೇಳ್ತಾರೆ. ತ್ಯಾಗೋ ಸತ್ಯಂ ಶೌಚಂ ದಯಾ ದಾನಂ ತ್ಯಾಗ ಸಂತೋಷ ಆರ್ಜವಂ. ಭಗವದ್ಗೀತೆಯಲ್ಲಿ ದೈವಿ ಸಂಪತ್ತು ಅಪರೋಕ್ಷ ಲಕ್ಷಣ ಎಲ್ಲ ಹೇಳಬೇಕಾದ್ರೆ ಬಂದಿವೆ. ಅದೆಲ್ಲ ಬೀರ್ಸ್ ಇನ್ನೂ ಜಾಸ್ತಿ ಇದೆ, ಯಾಕೆ ದೇವರು ಗುಣಗಳಿವೆಲ್ಲ ಕೂಡ. ಶಮಃ ದಮಃ ತಪಃ ಸಾಮ್ಯಂ. ಸಾಮ್ಯಂ ಅಂದರೆ ಸಮತ್ವ, ನಿಷ್ಪಕ್ಷಪಾತವಾಗಿ ಭಾವದಿಂದ ಇರುವಿಕೆ, ಪಕ್ಷಪಾತ ರಾಹಿತ್ಯ, ತಿತಿಕ್ಷಾ ಸಹನೆ, ಉಪರತಿ ಶ್ರುತಂ. ಆಚಾರ್ಯ ಎಷ್ಟೋ ಇದಕ್ಕೆ ಹೇಳಲಿಲ್ಲ, ಗೀತಾಭಾಷ್ಯ ತಾತ್ಪರ್ಯ ಹೇಳಿಬಿಟ್ಟಿದ್ದಾರೆ, ಅದಕ್ಕೆ ಹೇಳೋಕ್ಕೆ ಹೋಗಲಿಲ್ಲ. ಇಲ್ಲಿ ಹೇಳಿಲ್ಲ, ಅದು ಬೇರೆ ಕಡೆ ಹೇಳಿದ್ದರಿಂದ ಅವ್ರು ಹೇಳಲಿಲ್ಲ, ಸೇರಿಸ್ಕೋಬೇಕು ಇಲ್ಲಿಗೆ. ತಕ್ಷಣ ಅದಿಷ್ಟು ಪೂರ್ತಿ ಆಗುತ್ತೆ. ತ್ಯಾಗ ಮಾಡೋದು ಅಂದರೆ ಏನು ಅಂತ ಪ್ರಶ್ನೆ ಈಗ. ಮಿಥ್ಯಾಭಿಮಾನ ವರ್ಜನಂ. ಮಿಥ್ಯಾಭಿಮಾನ ವರ್ಜನಂ. ಯಾವುದು ನಮ್ಮದಲ್ಲ ಅದು ನಮ್ಮದು ಅಂತ ತಿಳ್ಕೊಂಡ್ರೆ ಏನಾಗುತ್ತದು? ಭ್ರಮೆ. ನಮ್ಮದಲ್ಲ ಅಂತ ಬಿಟ್ಬಿಟ್ರೆ ಅದು ತ್ಯಾಗ. ಸಿಟ್ಟಲ್ಲಿ ಯಾರು ನಮ್ಮ ಸಿಟ್ಟು ತೋರಿಸಿ ಎದ್ದು ಬಿಟ್ಟು ಅಷ್ಟೇ. ಇದೇನಿದು? ತಾನು ಕೂತಿದ್ದು ನಂದು ಅಂತ ತಿಳ್ಕೊಂಡಿದ್ದ, ಅದಲ್ಲ ಈಗ. ಹೌದಾ ಅಂತ ಎದ್ದು ನಿಂತ್ಕೊಂಡ. ಇದು ಅದೇನಿದು? ತ್ಯಾಗ. ಇನ್ನು ತ್ಯಾಗಕ್ಕೆ ಅನೇಕ ಅರ್ಥ ಇದೆ. ಇದೊಂದು ತ್ಯಾಗ. ತ್ಯಾಗ ತಾನು ಬರಬೇಕಾಗ್ತಾನೆ ಬಿಡೋದು ಇನ್ನೊಂದು ತ್ಯಾಗ. ಭರತ ಮಾಡಿದ ತ್ಯಾಗ, ಕೌಶಿಗೆ ಕಳಿಸಿದ್ರು ಒಪ್ಪಲಿಲ್ಲ. ರಾಜರು ಮಾಡಿದ ತ್ಯಾಗ, ಈಗ ನೀನೇ ಆಳು ಅಂತ ಬಿಟ್ಟರು. ಈ ತ್ಯಾಗದಲ್ಲೇ ಸ್ಪರ್ಧೆ ನಡೀತಲ್ಲಿ. ಇಲ್ಲಿ ಈ ತ್ಯಾಗ ಇದೊಂದು ಅರ್ಥ ಇದೆ, ಆ ಒಂದು ಅರ್ಥ ಇದೆ. ಇರೋದನ್ನು ಕೊಡೋದು, ಬರೋದನ್ನು ಬಿಡೋದು, ಅದೊಂದು ತ್ಯಾಗ. ಗೊತ್ತಾಯ್ತು? ಅಲ್ಲದನ್ನು ಅಲ್ಲ ಅಂತ ಒಪ್ಕೊಳ್ಳೋದು, ಅದು ಕೂಡ ತ್ಯಾಗನೇ. ಹಾಂ, ಇಲ್ಲೇ ಇಲ್ಲ. ಆದರೆ ಅಲ್ಲ 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 ನಾವು ಭ್ರಮೆ ಇದೆಯಲ್ಲ, ಭ್ರಮೆ ಕಳ್ಕೊಳ್ಳೋದೇ ತ್ಯಾಗ. ಅದೇ ಹೇಳ್ತಿರೋದು. ಮಿಥ್ಯಾಭಿಮಾನ ಅಂದರೆ ಏನು? ಭ್ರಮೆ. ನಮಗಿರೋದು ಭ್ರಮೆ ಈಗ. ಅಲ್ಲ, ಅದೇ ತ್ಯಾಗ ಒಂದು ಅರ್ಥ. ಅದು ತ್ಯಾಗ. ಅದಕ್ಕೆ ಆಚಾರ್ಯ ಅರ್ಥ ಇನ್ನೊಂದು ಹೊಸ ಅರ್ಥ ಹೇಳಿ. ಅದೊಂದು ಅರ್ಥ ಇದೆ, ಇದೊಂದು ಅರ್ಥನೂ ಇದೆ. ಇರೋದನ್ನು ಕೊಡೋದು ತ್ಯಾಗ, ತಪ್ಪಾಗಿ ನಮ್ಮದೊಂದು ಬಿಡೋದು ತ್ಯಾಗನೇ. ಅದು ಅರ್ಥ ಯಾಕೆ ಹೇಳಿದ್ರು ಅಂದರೆ ಆ ಅರ್ಥ ಇನ್ನೊಂದು ಅರ್ಥ ಇದೆ ಅಂತ ಹೇಳೋದಕ್ಕೋಸ್ಕರ. ತ್ಯಾಗೋ ಮಿಥ್ಯಾಭಿಮಾನ ವರ್ಜನಂ. ಮಿಥ್ಯಾಭಿಮಾನ ವಿರತಿ ತ್ಯಾಗ ಇತ್ಯಭಿಧೀಯತೆ ಇತಿ ನಾರಾಯಣಾಧ್ಯಾತ್ಮೆ. ಮಿಥ್ಯಾಭಿಮಾನ ವಿರತಿ ಅಂದ್ರೆ ಒಂದೇ, ಬಿಡೋದು ಅಂದ್ರೆ ಒಂದೇ. ಮಿಥ್ಯಾಭಿಮಾನವನ್ನು ಬಿಡೋದಕ್ಕೆ ಏನಂತ ಕರೀತಾರೆ? ತ್ಯಾಗ ಅಂತ ಕರೀತಾರೆ. ಎಲ್ಲಿದೆ ಆವರ್ಜನಂ ಅಂತ? ಮಿಥ್ಯಾಭಿಮಾನ ವಿರತಿ. ವಿರತಿ ಅದು ವಿರತಿ. ಅಲ್ಲಿರೋದೇನೋ ಅಭಿಮಾನ ವರ್ಜನ, ಆವರ್ಜನವಲ್ಲ, ಬಿಟ್ಟಿದ್ದು ತಪ್ಪು ಪ್ರಿಂಟಾಗಿದೆ ಅಂತ ಅರ್ಥ. ಇತಿ ನಾರಾಯಣಾಧ್ಯಾತ್ಮ. ಆಯಿಲ್ಲ. ಜ್ಞಾನಂ ವಿರಕ್ತಿ ಐಶ್ವರ್ಯಂ ಶೌರ್ಯಂ ತೇಜೋ ಧೃತಿ ಸ್ಮೃತಿ ಸ್ವಾತಂತ್ರ್ಯಂ ಕೌಶಲಂ ಕಾಂತಿ ಸೌಭಗಂ ಮಾರ್ಧವಂ ಕ್ಷಮ. ಈಗ ಗುಣಪೂರ್ಣತ್ವ ಹೇಳಬೇಕಾದ್ರೆ ನಾವು ಜ್ಞಾನ ಬರ್ತೀವಿ, ನಾಲ್ಕೈದು ಹೇಳಿಬಿಡ್ತೀವಿ, ಬಲ ಜ್ಞಾನ ಇತ್ಯಾದಿಗಳನ್ನು ದೊಡ್ಡ ಪಟ್ಟಿನೇ ಕೊಡ್ತಾರೆ. ಅದಕ್ಕೆ ಅತ್ಯುದ್ರಿಕ್ತ ವಿದೋಷ ಸುಖಮಃ ಜ್ಞಾನ ಏಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ವಿಲಸತ್ ಸಾರಾತ್ವ ದಿವ್ಯಾಕೃತಿಂ. ಆಚಾರ್ಯ ಭಾಷೆಯಲ್ಲಿ ಚಾಂದೋಗ್ಯ ಭಾಷೆ ಮುಂಚೆ ಹೇಳಬೇಕಾದ್ರೆ ವರ್ಣನೆ ಮಾಡ್ತಾರೆ ದೇವರು ಇಷ್ಟೆಲ್ಲ ಗುಣಗಳಿವೆ ಅಂತೇಳಿ. ಜ್ಞಾನಂ ವಿರಕ್ತಿ ಐಶ್ವರ್ಯಂ ಶೌರ್ಯಂ ತೇಜ ಧೃತಿ ಸ್ಮೃತಿ ಸ್ವಾತಂತ್ರ್ಯಂ. ಮುಖ್ಯವಾಗಿ ಸ್ವಾತಂತ್ರ್ಯ, ಬೇರೆ ಯಾರಲ್ಲೂ ಇಲ್ಲದೆ ಇರತಕ್ಕಂಥದ್ದು. ಉಳಿದವರು ಸ್ವಲ್ಪ ಸ್ವಲ್ಪ ಇರೋದು, ಬೇರೆ ಇದೆಷ್ಟೂ ಇಲ್ಲ, ಸ್ವಲ್ಪ ಸ್ವಲ್ಪ ಕೂಡ ಇಲ್ಲ. ಅದರಿಂದಾಗಿಯೇ ಸ್ವಾತಂತ್ರ್ಯಂ ಕೌಶಲಂ ಕಾಂತಿ ಸೌಭಗಂ ಮಾರ್ಧವಂ ಕ್ಷಮಾ. ಏಕಾಂತತಃ ಶುಭಭಾಗ್ಯತ್ವಂ ಸೌಭಾಗ್ಯಂ. ಸೌಭಾಗ್ಯ ಅನ್ನೋ ಪದ ಇದೆ. ನಾವೆಲ್ಲದಕ್ಕೆ ಸೌಭಾಗ್ಯ ಸೌಭಾಗ್ಯ ಅಂತ ಕರೆದು ಬಿಡ್ತಾರೆ. ಯಾವುದಕ್ಕೆ ಟಿಕೆಟ್ ಸಿಕ್ಕರೂ ಸೌಭಾಗ್ಯ ಹಾಗೆಲ್ಲ ಕರೆಯೋ ಅಭ್ಯಾಸ ಇದೆ. ಅದಲ್ಲ. ಏನು? ಹಾಂ, ಮೃದುತ್ವ, ಮೃದುವಾಗಿರಬೇಕೆ, ಮೃದುತನ. ಮೃದುತನ ಮೈಲ್ಡ್ ಅಂತ ಹೇಳ್ತೇವಲ್ಲ, ಅದು ಸಂಸ್ಕೃತದಲ್ಲಿ ಮೃದುವೇ ಮೈಲ್ಡ್ ಅಂತಾಗಿದೆ. ಏಕಾಂತತಃ ಸುವಿಭಾಗಿತ್ವಂ ಸೌಭಾಗ್ಯ. ಹಾಂ, ಭಕ್ತರ ಬಗ್ಗೆ ಯಾವಾಗಲೂ ಮೃದುವಾಗಿರ್ತಾನೆ. ದೇವ್ರ ಕಠಿಣ ಯಾರು ತಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದು ದುಷ್ಟರ ಬಗ್ಗೆ ಕೂಡ ಕೊಡೋ ಶಿಕ್ಷೆ ಭಾರಿ ಕಡಿಮೆ ಇದ್ದಾಗೆ. ಅದು ಇಲ್ಲಿ ಆ್ಯಕ್ಚುಲಿ ಕೊಂದಾಕ್ಬಿಡೋ ಸ್ವರೂಪ ಸ್ವರೂಪನೇ ನಾಶ, ಸ್ವರೂಪ ನಾಶ ಮಾಡೋದಿಲ್ಲ ಪರಮಾತ್ಮ.
ಜೀವಾವಧಿ ಶಿಕ್ಷೆ ಬೇರೆ, ಮರಣದಂಡನೆ ಬೇರೆ. ಜೀವಾವಧಿ ಶಿಕ್ಷೆ ಮರಣದಂಡನೆ ಇದ್ದವನು ಏನು ರಿಕ್ವೆಸ್ಟ್ ಮಾಡ್ತಾನೆ? ಜೀವಾವಧಿ ಕೊಡಿ ಅಂತ ಕೇಳ್ದ. ಅಂದರೆ ಜೀವಾವಧಿ ಪರಮಾತ್ಮ ಮರಣದಂಡನೆ ಕೊಡೋದಿಲ್ಲ, ಸ್ವರೂಪಕ್ಕೆ ಎಂದಿಗೂ ಮರಣದಂಡನೆ ಕೊಡೋದಿಲ್ಲ. ಏನು ಕೊಡ್ತಾನೆ? ಕೊಡ್ತಾನೆ. ಇದು ಭಾರಿ ಮುಖ್ಯ. ಅದಕ್ಕೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆ. ದೇವರ ಕರುಣೆ ಒಂದು ವಸ್ತು ಇರೋದು, ಅದು ಹಕ್ಕಲ್ಲ. ದೇವರು ಅನುಗ್ರಹ ಮಾಡಿದ್ದಕ್ಕೆ ಇರಬೇಕು, ಎಲ್ಲರೂ ಸಾಧ್ಯನೇ ಇಲ್ಲ. ಇಲ್ಲೊಂದು ಸೌಭಾಗ್ಯ ಅಂದರೆ ಏನು ಹಾಗಿದ್ರೆ, ಏಕಾಂತತಃ ಶುಭಭಾಗಿತ್ವಂ ಸೌಭಾಗ್ಯ. ಬರೀ ಒಳ್ಳೆಯದೇ ಆಗ್ತಾಯಿದೆ, ಏನಾಗ್ತಾ ಇಲ್ಲ ತಾನೇ, ಕೆಟ್ಟದಾಗ್ತಾನೇ ಇಲ್ಲ, ಅಂಥ ಜೀವನ ಸೌಭಾಗ್ಯ ಅಂತ ಕರೀತಾರೆ. ಯಾವ್ಯಾವುದೋ ಸುಭಗಸ್ಯ ಭಾವ ಸೌಭಾಗ್ಯಂ ಅಂದರೆ ಏಕಾಂತತ ಅಂದ್ರೇನು? ತಪ್ಪದೆ ಆ್ಯಸ್ ಎ ರೂಲ್ ಯಾವಾಗಲೂ ಒಳ್ಳೇದಾಗ್ತಿರ್ಬೇಕು. ರುಜುಗಳಿಗೆ ಯಾವಾಗಲೂ ಸೌಭಾಗ್ಯನೇ ಅವರು. ಜಾತಕ್ಕೆ ದುಃಖ ಪ್ರಾರಬ್ಧ ಇಲ್ಲ, ದುಃಖ ಮಿಥ್ಯಾಜ್ಞಾನ ಇಲ್ಲ, ಬರೋ ಚಾನ್ಸೇ ಇಲ್ಲ. ಪರಮ ಸೌಭಾಗ್ಯ ಅಂದರೆ ಅವರು. ದೇವರ ಸೌಭಾಗ್ಯ ಸ್ವಾತಂತ್ರ್ಯದ ಮೇಲೆ ಎಲ್ಲ ಬಂದೋಯ್ತು. ಶುಭೈಕಭಾಗಿ ಸುಭಗಃ ದುರ್ಭಗಸ್ತ ದೌರ್ಭಾಗ್ಯ ಅನ್ನೋ ಪದ ಇದೆ, ಅದಕ್ಕೆ ಅರ್ಥ ಹೇಳಿದಾಗ ಸೌಭಾಗ್ಯ ಅಂತ ಹೇಳಿದ ಮೇಲೆ ಆಪೋಸಿಟ್ ದೌರ್ಭಾಗ್ಯ ಅದು ಅರ್ಥ ಆಗುತ್ತೆ. ಅದಕ್ಕೆ ದುರ್ಭಗಃ ತದ್ವಿಪರ್ಯಯ ಅಂದರೆ ಸೌಭಾಗ್ಯಕ್ಕೆ ಆಪೋಸಿಟ್ಟೇ ದೌರ್ಭಾಗ್ಯ. ಬರೀ ಕೆಟ್ಟದೇ ಆಗ್ತಿರುತ್ತೆ ದೌರ್ಭಾಗ್ಯ, ಬರೀ ಒಳ್ಳೆಯದಾಗುತ್ತೆ ಸೌಭಾಗ್ಯ. ಸ್ವಲ್ಪ ಸೇರಿದರೆ ಮಧ್ಯದ್ದು ರಾಜಸರು. ಇತಿ ಗೀತಾಕಲ್ಪೆ, ಗೀತಾಕಲ್ಪ ಅಂತ ಗ್ರಂಥ, ಅದನ್ನು ಅಲ್ಲಿ ಕೋಟ್ ಮಾಡಿದ್ದಾರೆ. ಗೀತಾ ಭಾಷೆ ಗೀತಾ ತಾತ್ಪರ್ಯದಲ್ಲಿ ಇಲ್ಲೂ ಕೋಟ್ ಮಾಡ್ತಾರೆ, ಏಕಾಸ್ಕಂದಲ್ಲೂ ಮತ್ತೆ ಕೋಟ್ ಮಾಡ್ತಾರೆ. ಮಧ್ಯ ಮಧ್ಯನು ಶುಭೈಕಭಾಗಿ ಶುಭಗ ದುರ್ಭಗಸ್ತದ್ವಿಪರ್ಯಯ ಇತಿ ಗೀತಾಕಲ್ಪೆ. ಪ್ರಾಗಲ್ಭ್ಯಂ ಪ್ರಶ್ರಯ ಶೀಲಂ ಸಹ ಸಹ ಓಜೋ ಬಲಂ ಭಗಃ ಗಾಂಭೀರ್ಯಂ ಸ್ಥೈರ್ಯಮಾಸ್ತಿಕ್ಯಂ ಕೀರ್ತಿ ಮಾನೋ ಅನಹಂಕೃತಿ. ಎಷ್ಟಿದೆ ನೋಡಿ, ದೊಡ್ಡ ಪಟ್ಟಿ ಮಾಡಿದ್ದಾರೆ. ಪ್ರಾಗಲ್ಭ್ಯಂ ಪ್ರಶ್ರಯ ಶೀಲಂ ಸಹ ಸಹಃ, ಸಹಸ ಅಂತ ಹೇಳ್ತೀವಿ, ಹಿಡಿತಾ ಸೂಕ್ತ ಸಾಹಸ ಅಂತ ಹೇಳಿದ್ರೆ ಸಹ. ಈ ಸಹ ಅಲ್ಲ, ರಾಮೇಣ ಸಹ ಲಕ್ಷ್ಮಣ ಸಹ ರಾಮಗ, ಆ ಸಹ ಅಲ್ಲ. ಔಜಃ ಬಲಂ ಭಗ, ಇದು ಪದ, ಅದು ಅವ್ಯಯ. ಗಾಂಭೀರ್ಯಂ ಸ್ಥೈರ್ಯಂ ಆಸ್ತಿಕ್ಯಂ ಕೀರ್ತಿ ಮಾನಃ ಅನಹಂಕೃತಿ. ಪ್ರಗಲ್ಭತಾ ಪ್ರಾಗಲ್ಭ್ಯಂ ಪ್ರಬುದ್ಧತೆ. ಪ್ರಶ್ರಯ ವಿನಯ. ಶೀಲಂ ಒಳ್ಳೆಯ ಶೀಲ ಸಚ್ಚಾರಿತ್ರ್ಯ. ಸಹ ಸಹನ ಅಂತ ಹೇಳಿದರೆ ವಿಶೇಷವಾದಂಥ ಸಹನ ಶಕ್ತಿ, ವಿಶೇಷವಾದ ಸಾಮರ್ಥ್ಯ ಎಲ್ಲ ಸೇರ್ಕೊಂಡು ಹೋಗುತ್ತೆ. ಅದಕ್ಕೆ ಸಹಸಹ ದೇವಸ್ಯ ಅಂತ ಹೇಳಬೇಕಾದ್ರೆ ಅದೆಲ್ಲ ಅದರ ಸಂಕೇತವಾಗಿ ಪರಮಾತ್ಮ ಇದ್ದಾನೆ, ಅವರ ಆಜ್ಞೆಯಂತೆ ವಾಯುದೇವರು ಬಂದರು. ಓಜಃ ಓಜಸ್ಸು, ಓಜಸ್ಸು ಅಂತ ಹೇಳಿದಾಗ ವಿಶಿಷ್ಟವಾದ ಒಂದು ಸಾಮರ್ಥ್ಯ ಹೇಳಬೇಕಾದ್ರೆ ಹೇಳ್ತಾರೆ. ಓಜೋ ಭೂಯಸ್ವ ಇತ್ಯಾದಿಗಳು ವೈದರ್ಭಿ ಶೈಲಿಯ ಲಕ್ಷಣ ಅಂತ ಹೇಳ್ತಾರೆ. ಒಂದು ವೀರ್ಯವತ್ತರವಾದ ಮಾತು, ಕಮ್ಯಾಂಡಿಂಗ್ ಸ್ಟೇಟ್ಮೆಂಟ್, ಆ ಥರ ಹೇಳೋದು. ಅದು ಎಲ್ಲರಿಗೂ ಬರೋದಿಲ್ಲ, ಅಧಿಕಾರ ಇದ್ದರೆ ಮಾತ್ರ ಬರೋದು. ದುಡಿದವರ ರೀತಿ ಮಾಡಲಿಕ್ಕೆ ಹೋದರೆ ದುರಹಂಕಾರ ಅಂತ ಕರೀತಾರೆ. ಅದೆಲ್ಲ ಇರಬಾರ್ದು. ಆರ್ಡರ್ ಮಾಡ್ತಾರೆ ಅಷ್ಟೇ, ಅವ್ರು ಸಿಟ್ಟಲ್ಲ, ಅದು ಗೆಟ್ ಔಟ್ ಅಂತಾರೆ. ಹೇಳಬೇಕಾದ್ರೆ ಒಂದು ತಪ್ಪಿಗೋಸ್ಕರ ಶಿಕ್ಷೆ ಕೊಡಬೇಕಾದ್ರೆ ಅಲ್ಲಿ ಏನಿದೆ ಈಗ ಓಜಸ್ಸು. ಅದೇ ಬಂದು ಹೇಳಿಲ್ಲ, ಕಂಡಕ್ಟರ್ ಬೆಲ್ ಹೊಡಿಯಬೇಕಾದ್ರೆ ಧೈರ್ಯ ಇದೆ ಅವರಿಗೆ. ಉಳಿದು ಬೆಲ್ ಹೊಡಿಯೋಕೆ ಬೆಲ್ ಮೇಲೆ ಹೊಡಿತಿರ್ತಾರೆ, ಏನು ಬಯಸ್ಕೊತೀವಿ ಅಂತ ಭಯ ಅವರಿಗೆ. ಅವನು ಇರೋದೇ ಅದಕ್ಕೋಸ್ಕರ, ಅಪಾಯಿಂಟ್ ಆಗಿರೋದೇ ಅದಕ್ಕೋಸ್ಕರ. ಅದು ಫುಲ್ ಕಾನ್ಫಿಡೆನ್ಸ್ ಉಪಯೋಗಿಸ್ತಾರಲ್ಲ, ಅದನ್ನು ಓಜಸ್ಸು ಅಂತ ಕರೀತಾರೆ. ಸಹ ಶೀಲಂ ಬಲಂ, ಬಲ ಗೊತ್ತೇ ಇದೆ, ಎರಡು ಬಲ, ಜ್ಞಾನಬಲ ಬಾಹುಬಲ. ಎಲ್ಲೆಲ್ಲಿ ಬರೀ ಬಲ ಅಂಥೇಳಿ ಎರಡು ಸೇರಿಸ್ಕೊಂಡ್ಬಿಡ್ಬೇಕು. ಭಗಃ, ಮೇಲೆ ಹೇಳಿದ್ರಲ್ಲ ಭಗಃ ಏಕಾಂತತ ಸೌಭಾಗ್ಯತ್ವ ಅಂದರೆ ಇನ್ನೊಂದು ಮುಖ. ಭಗ ಇದ್ದರೆ ಸೌಭಾಗ್ಯ. ಭಗ ಅಂದರೆ ಐಶ್ವರ್ಯ ಸದಮಸ್ಯ ವೀರ್ಯ ಶ್ರೇಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಒಟ್ಟು ಭಗವಾನ್ ಅಂದ್ರೆ ಒಂದೇ ಆಯಿತು, ಸೌಭಾಗ್ಯವಾನ್ ಅಂದ್ರೆ ಒಂದೇ ಆಯಿತು. ಗಾಂಭೀರ್ಯಂ ಗಂಭೀರತ. ಆಳ ಇದ್ದರೆ ಗಂಭೀರ ಅಂತ ಕರೀತಾರೆ. ಸುಮ್ಮನೆ ಕೂತಿದ್ದಾನೆ ಗೊತ್ತಿಲ್ಲ, ಅದು ಗಾಂಭೀರ, ಅದು ಮೌನ ಆಗ್ತಿದ್ದ ದಡ್ಡತಾನ ಅಷ್ಟೇ. ಅದು ತಿಳಿದು ಭಾಳ ಯೋಚನೆ ಮಾಡಿ ಗಂಭೀರವಾಗಿರೋದು ಅಂತ ಕೇಳಿದ್ರೆ ಆಳವಾದ ಚಿಂತನೆ. ಸಮುದ್ರದ ಆಳ ಸಮುದ್ರದಂತೆ ಆಳ ಅಂತ ಕರೀತಾರೆ. ಸುಭಗ ದುರ್ಭಗ ತತ್ವ ಆಯ್ತಲ್ಲ. ಆಸ್ತಿಕ್ಯ ವೀರ್ಯ ಸ್ಥೈರ್ಯಂ ಗಾಂಭೀರ್ಯಂ ಸ್ಥೈರ್ಯಂ ಸ್ಥಿರತೆ. ಸ್ಥೈರ್ಯ ಅಂದರೆ ಸ್ಥಿರತೆ. ಆಸ್ತಿಕ್ಯಂ ಆಸ್ತಿಕ್ಯಂ ಆಸ್ತಿಕ್ಯ ಅಂದ್ರೇನು? ದೇವರಿಗೆ ಆಸ್ತಿಕ್ಯ ಇದೆ, ಭಕ್ತರಿಗೆ ಇವರಿಗೆ ಆಸ್ತಿಕ್ಯ ಇಲ್ಲ, ಮನುಷ್ಯರಿಗೆ ಆಸ್ತಿಕ್ಯ ಇಲ್ಲ. ಅಂದರೆ ಅದೇ ಇದೆ ಅಂತ. ದೇವರ ಆಸ್ತಿಕ್ಯವನ್ನು ಹೇಳಬೇಕಾದ್ರೆ ತನ್ನ ಬಿಟ್ಟು ಇನ್ನೊಂದು ಅನೇಕ ಪದಾರ್ಥಗಳಿವೆ, ದೇಹದಲ್ಲಿವೆ ಅಂತ ತಿಳ್ಕೊಡೋದು. ಕೀರ್ತಿ ಮಾನಃ ಅನಹಂಕೃತಿ. ಕೀರ್ತಿ ಹೇಳಿದ್ದಾರೆ. ಕೀರ್ತಿ ಅಂದ್ರೇನು? ಪ್ರತ್ಯಕ್ಷತ ಸ್ತುತಿ. ಎದುರಿಗೆ ಹೊಗಳೋರು ಸಿಕ್ಕರೆ ಅದು ಕೀರ್ತಿ. ಅವ್ರು ಇಲ್ಲದೆ ಹೋದಾಗ ಅವ್ರು ಇದ್ರಲ್ಲ, ಓ ಅಂತ ನೆನೆಸ್ತಾರೆ, ಅದು ಯಶಸ್ಸು.
ಯಶಸ್ಸು ಇನ್ನು ಆಬ್ಸೆನ್ಸಲ್ಲೂ ಬರುತ್ತೆ. ಇದು ಕೀರ್ತಿ ಎದುರಿಗೆ ಮಾತ್ರ. ಅವನು ಬಾಯಿಯಿಂದ ಹೊಗಳೋದು, ಬಾಯಿ ಒಳಗೆ ಬೈಕೋತಾ ಇರೋದು. ಹೊರಗೆ ಹೊರಡ್ತಿದ್ದಾರೆ, ಅವ್ರು ಬೈತಾ ಇದ್ದಾರೆ, ಹೊರಗೆ ಹೊಗಡ್ತಾನೆ. ಆದರೆ ಕೀರ್ತಿ ಅಂಥದ್ದು ಟೆಂಪರರಿ. ಕೀರ್ತಿ ವಿಶಾಲವಾಗಿ ಹರಡಬೇಕಾಗಿಲ್ಲ ಮತ್ತು ಶಾಶ್ವತ ಇರಬೇಕಾಗಿಲ್ಲ. ಇದು ಯಶಸ್ಸು ಯಾವಾಗಲೂ ಕೀರ್ತಿ ಬರೋದು. ಹಾಂ, ಯಾವುದಕ್ಕೆ ಅಲ್ಲ, ಎರಡೂ ಇದೆ. ಇವ್ರಿಗೆ ಎರಡೂ ಇದೆ. ಇದು ಪ್ರತ್ಯಕ್ಷ ಸ್ತೋತ್ರನೂ ಇದೆ, ಅದೂ ಇದೆ. ಕೆಲವರು ಇರ್ತಾರೆ, ಪರೋಕ್ಷರು ಇರ್ತಾರೆ. ಎದುರು ಒಂದು ಮಾತಿದೆ, ಕೆಲವ್ರನ್ನ ಎದುರಿಗೆ ಹೊಗಳಬಾರದು ಅಂತೇಳಿ. ಮಕ್ಕಳನ್ನು, ಶಿಷ್ಯರನ್ನು ಎದುರಿಗೆ ಹೊಗಳಬಾರ್ದು. ಬೈಬೇಕು ಅಂತ ಅರ್ಥ ಅಲ್ಲ. ಹೊಗಳಬಾರ್ದು. ಹೊಗಳಿದ್ರೆ ಏನಾಗುತ್ತೆ, ಹೆಚ್ಕೊಂಡ್ಬಿಡ್ತಾರೆ ಅಂತ ಹೇಳಿಬಿಟ್ಟು. ಆಮೇಲೆ ಇನ್ನೊಬ್ಬರು ಎದುರಿಗೆ ಹೊಗಳ್ಬೇಕು, ಅಲ್ಲಿರೋರು ಮಗಳು ಇನ್ನೊಬ್ಬರು ಎದುರಿಗೆ ಹೊಗಳ್ಬೇಕು, ಅಲ್ಲಿ ಹೊಗಳ್ಬಾರ್ದು. ಆದರೆ ದೊಡ್ಡವ್ರನ್ನ ಎದುರಿಗೆ ಹೊಗಳ್ಬೇಕು ಅಂತ ಹೇಳ್ತಾರೆ. ಕೀರ್ತಿಯೂ ಇದೆ, ಯಶಸ್ಸು ಇದೆ. ಅರ್ಥ ಆಯ್ತಾ? ಈಗ ಒಂದು ಬಿಟ್ಟು ಅದು ಲೋಪನೇ, ಎದುರಿಗೆ ಯಾರೂ ಹೊಗಳೇ ಇಲ್ಲ ಅಂತ ಹೇಳಿಬಿಟ್ಟು. ಅದು ಹೇಳಲಿಲ್ಲ ಅವ್ರು ಇದ್ರಲ್ಲ, ಬುಧಂಕರ ಕಥೆ ಹೇಳ್ತಾರೆ. ಗೌತಮರ ಹತ್ರ ಓದ್ತಾ ಇದ್ದಾನೆ ಪಾಪ. ಎಲ್ಲರೂ ಮಂಗಳ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ, ಪಾಠನೇ ಹೇಳಿಲ್ಲ. ಬೇಕು ಕಾಲಿ ನೋಡೋ ಕೂಲು ಬೆಳಗಾಗೋಗ್ಬಿಟ್ಟಿದೆ. ಭಾರಿ ದುಃಖ ಆಗೋಯ್ತಾಗ, ಭಾರಿ ದುಃಖ ಆಯಿತು. ನಮ್ಮ ಗುರುಗಳನ್ನ ಮೆಚ್ಚಿಗೆ ಆಗಿಲ್ಲ ನನಗೆ, ಅದಕ್ಕೋಸ್ಕರ ಹೀಗೆ ಮಾಡ್ತಿದ್ದಾರೆ, ಏನು ಮಾಡೋದು ಅಂತ ದುಃಖಪಟ್ಟಾಗ ಆಗ ಅವ್ರು ಬಂದು ಹೇಳ್ತಾರೆ, ನೋಡಿ ಭಾಳ ಪ್ರಿಯ, ಅದಕ್ಕೆ ನೀನು ಕಳಿಸಿಲ್ಲ ಅಂತ ಹೇಳ್ತಾರೆ. ಭಾರಿ ಪ್ರಿಯ, ಅದಕ್ಕೆ ನೀನು ಕಳಿಸಿಲ್ಲ. ಉಳಿದವರು ಭಿಕ್ಷದಲ್ಲಿ ಮಾತಾಡ್ತಾರೆ ಭಿಕ್ಷ ಅಂತ. ಅವ್ನು ಮತ್ತೆ ಭಿಕ್ಷೆಗೆ ಬಿದ್ದಿಲ್ಲ, ಒದರ್ತಾ ಇರ್ತಿಲ್ಲ. ಅವ್ನು ಏನು ಮಾಡ್ತಾರೆ, ಅವನು ಕೂಗ್ತಾನೆ ಇರ್ತಾರೆ ಅಮ್ಮ ತಾಯಿ ಅಂತ. ಮತ್ತೆ ಕಳಿಸ್ಬಿಡು ಅಂತ ಹೇಳ್ತಾರೆ. ನೋಡಿ, ನನ್ನ ಪ್ರಿಯಾರಿಟಿ ಕೊಟ್ಟು ಅಂತ ತಿಳ್ಕೊಂಡ್ರೆ ಪ್ರಿಯಾರಿಟಿ ಅಲ್ಲ ಅದು, ಏನದು ಅಷ್ಟೇ. ನಿನ್ನ ಹಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ನಿನ್ನ ಭಾರಿ ಪ್ರಿಯ ಅದು ಇಟ್ಕೊಂಡಿದ್ದೇನೆ, ಯೋಚನೆ ಮಾಡಬೇಡ ಬಾ ಅಂತ ಕರೆದು ಹೇಳಿದ್ರೆ ಒಂದು ಕ್ಷಣಕ್ಕೆಲ್ಲ ಕೊಟ್ಬಿಡ್ತಾರೆ. ಆ ವರ್ಷಗಟ್ಟಲೆ ಎಲ್ಲ ತಲೆ ಮೇಲೆ ಕೈ ಇಟ್ಬೇರೆ ಎಲ್ಲ ಬಂದುಬಿಡ್ತಾರೆ. ಅಪರೋಕ್ಷ ಜ್ಞಾನಿ ಆಗ್ಬಿಡ್ತಾರೆ. ಅದು ಕಾರುಣ್ಯ, ಅದು ಅನುಗ್ರಹದ ವಿದ್ಯೆ. ಅದು ಓದಿದ ವಿದ್ಯೆ ಬೇರೆ, ಅನುಗ್ರಹದ ವಿದ್ಯೆ ಬೇರೆ. ಶಾಸ್ತ್ರಕ್ಕೆ ಎರಡೂ ಮಾಡಬೇಕು ಅಂತ ಹೇಳ್ತಾರೆ. ಅಧ್ಯಯನ ಮಾತ್ರವತಃನೂ ಇದೆ. ಆಮೇಲೆ ಲಿಂಗಭೂಯಸ್ವ ತದ್ದಿ ಬಲಿಯ ತದಪಿ ಗುರು ಅನುಭವ ಎರಡು ಕಂಬೈನ್ ಆಗಬೇಕಿದೆ. ಲೌಕಿಕದಲ್ಲಿ ಅನುಗ್ರಹ ಬೇಕಿಲ್ಲ. ಸ್ಟೇಜ್ ಮೇಲೆ ಹೋಗ್ರಿ ಇವನೇ ಮೇಲೆ ಹೋಗ್ಬಿಡ್ತಾರೆ ಅವ್ರಿಗಿಂತ, ಅದಕ್ಕೆ ಇವ್ರು ಪ್ರೊಫೆಸರಾಗಿ ಹೋಗ್ಬಿಡ್ತಾರೆ. ಆದರೆ ಇಲ್ಲಿ ಹಾಗಲ್ಲ, ಶಾಸ್ತ್ರದಲ್ಲಿ ಮಾಡೋಕ್ಕೆ ಬರೋದೇ ಇಲ್ಲ. ಅಲ್ಲ, ಫೇವರ್ ಅಂತೀವಲ್ಲ, ಯಾವ ಥರ ಫೇವರ್ ಅದು? ಮೆರಿಟ್ ಇದೆ, ಸರಿಯಾಗಿ ಕೊಟ್ಟ, ಫೇವರ್ ಮೆರಿಟ್ ಇದೆ. ಇಲ್ಲದೆ ಹೋದರೂ ಕೊಟ್ಟ ಅಂದರೆ ಔಟ್ ಆಫ್ ಪ್ರಯೋಜನ ಇಲ್ಲ. ಅದಕ್ಕೆ ಅನುಗ್ರಹ ಮಾಡೋದು. ಯಾರು ಕಷ್ಟಪಡ್ತಿದ್ರು ಮೊದಲು ಬಾ ಅಂತ ಕರೆದು ಕೊಟ್ಬಿಟ್ಟು ಅನುಗ್ರಹ ಕೊಡೋದಿಲ್ಲ ಅಂತ ಹೇಳ್ಬೋದು. ಬೇಕಾದ್ರೆ ಅವನು ಕ್ಯೂನಲ್ಲೇ ಬಾ ಅಂತ ಹೇಳ್ಬೋದು, ಬಾ ಅಂತ ಪ್ರಯಾರಿಟಿ ಕೊಡ್ತಾರೆ. ಉಳಿದವರು ಅಬ್ಜೆಕ್ಟ್ ಮಾಡಲ್ಲ, ಅದಕ್ಕೆ ಸ್ಪಂದೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಪ್ರಾಗಲ್ಭ್ಯಂ ಪ್ರಶ್ರಯಶೀಲಂ ಸಹ ಭೋಜೋ ಬಲಂ ಭಗಃ ಗಾಂಭೀರ್ಯಂ ಸ್ಥೈರ್ಯಂ ಆಸ್ತಿಕ್ಯ. ಅದು ಎಷ್ಟು ಗುಣ ನಮ್ಮಲ್ಲಿಲ್ಲ ಅಂತ ಗೊತ್ತಾಗಲಿಕ್ಕೂ ಉಪಯೋಗ ಆಗುತ್ತೆ. ಇದರಲ್ಲಿ ಎಷ್ಟಿತ್ತು, ಎಷ್ಟು ಮಿಸ್ಸಿಂಗ್ ಅಂತೇಳಿ. ಅಂಥವತ್ತೆಲ್ಲ ಬ್ರಹ್ಮಾಸ್ಮಿ ಅಂದ್ಕೊಂಡು ಎಷ್ಟು ಬಜೀತಿ ಆಗುತ್ತೆ. ಇದೆಲ್ಲ ಇದ್ದಾಗ ಬ್ರಹ್ಮಾಸ್ಮಿ ಅನ್ಕೋಬೇಕು. ಒಂದೂ ಇಲ್ಲದ್ರಲ್ಲಿ. ಕೀರ್ತಿ ಮಾನಃ ಅನಹಂಕೃತಿ. ಮಾನ ಅಂತ ಹೇಳಿದ್ರೇನು? ಮಾನ ಅಂದ್ರೇನು? ಅಲ್ಲ, ಅಭಿಮಾನ ಬಿದ್ದಡಿತು. ಮಾನ ಅಂದರೆ ಸ್ವಾಭಿಮಾನ ಇರಬೇಕು. ಅನಹಂಕೃತಿ, ಅಹಂಕಾರ ಪಡೆದಿರುವಿಕೆ. ಅಹಂಕಾರ ಪಡೆದಿರಬೇಕೆ ಅಂದ್ರೇನು? ಏನು ಅಹಂಕಾರ ಪಡೆದಿರುತ್ತೆ? ಇಲ್ಲದ್ದನ್ನು ಇದೆ ಅಂತ ತಿಳ್ಕೊಂಡ್ರೆ ಅಹಂಕಾರ. ಗೊತ್ತಾಯ್ತಾ? ತಾನೇ ಮಾಡಿದ್ದು ಅನ್ನೋದು ಇಲ್ಲದೆ ಗುಣ ಇಲ್ಲೇ ಇಲ್ಲ ಅವನಿಗೆ. ತಾನೇ ಹೇಳ್ತಾನೆ ಅದನ್ನ ಹೇಳ್ಕೊಡ್ದೆ. ಅವಿದ್ಯಮಾನ ಗುಣಕಥನ ಆಗಬಾರ್ದು. ಅಸ್ವರೂಪೇ ಹೇಳ್ತಾ ಅಸ್ವರೂಪೇ ಸ್ವರೂಪತ್ವಮತಿ ಅಹಂಕೃತಿ. ಗೀತಾಭಾಷೆಯಲ್ಲಿ ಬಂದಿದೆ ಅರ್ಥ. ಗೀತಾಭಾಷೆ ಹೇಳ್ಬೇಕಾದ್ರೆ ಅಸ್ವರೂಪೇ ಸ್ವರೂಪತ್ವಮತಿ, ತಂದಿಲ್ಲೇ ಇಲ್ಲ, ತಾನೇ ಅನ್ಕೊಳ್ಳೋದು. ಹಾಗೆ ಬ್ರಹ್ಮಸ್ವರೂಪ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ಪರಮಹಂಕಾರ, ಬರೀ ಅಲ್ಲ, ಭಾರಿ ದೊಡ್ಡ ಅಹಂಕಾರ. ಶಮಃ ಪ್ರಿಯಾದಿ ಬುದ್ಧಿಚ್ಛ ಪ್ರಮಾ ಕ್ರೋಧಾದ್ಯನು. ಕ್ಷಮ ಕ್ರೋಧಾದಿ ಅನುತ್ಥಿತಿ. ಕ್ಷಮೆ ಅಂದರೆ ಏನು ಅಂತ ಪ್ರಶ್ನೆ. ಈಗ ಶಮಃ ಪ್ರಿಯಾದಿ ಬುದ್ಧಿಚ್ಛ. ಪ್ರಿಯ ತನಗೆ ಕೆಲಸ ಮಾಡ್ತಾನೆ, ಪ್ರಿಯನೋ ಅಪ್ರಿಯನೋ, ಡ್ಯೂಟಿ ಅಂದರೆ ಡ್ಯೂಟಿ ಅಷ್ಟೇ. ಔಷಧಿ ತೊಗೋಬೇಕು, ರುಚಿ ಇರುತ್ತೆ ಅವೆಲ್ಲ ಪ್ರಶ್ನೆ ಇಲ್ಲ. ಅದು ರುಚಿ ಭಾಳ ಎಷ್ಟೇ ಇರುತ್ತೆ ಅಂತ ಕೇಳೋದಿಲ್ಲ. ಎಷ್ಟು ಕಹಿ ಇದ್ರೂ ಪರವಾಗಿಲ್ಲ, ಕೊಡಿ ತಗೋತೇನೆ ಅಂತ. ಅದು ಆರು ಪ್ರಿಯ ಅಪ್ರಿಯ ಮೊದಲಾದ ಭಾವನೆ ಇರಬಾರ್ದು. ಕರ್ತವ್ಯ ಮಾಡಬೇಕಷ್ಟೆ. ಕ್ಷಮ ಅಂದರೆ ಏನು ಅಂತ ಹೇಳಿದರೆ ಕ್ರೋಧಾದಿ ಅನುತ್ಥಿತಿ. ಕ್ರೋಧಾದಿಗಳನ್ನು ಕ್ರೋಧಾದಿಗಳು ಒಳಗಾಗದೇ ಇರೋದು. ಒಬ್ಬ ಜಡ್ಜ್ ಇರ್ತಾನೆ, ಕೊಲೆಗಡಕನೇ ಮಾತಾಡ್ತಾ ಇದ್ದಾರೆ. ಇವನು ಬೈಯೋಗ ಮಾಡಬಾರ್ದು. ಇವನು ಕಾಮಾಗಿ ಕೇಳ್ತಾನೆ, ಅವ್ರು ಹೇಳೋದನ್ನೆಲ್ಲ ಫುಲ್ ಕೇಳ್ತಾನೆ. ಆಮೇಲೆ ಅಲ್ಲಿ ಏನು ಬೈಯೋದು ಏನು ಮಾಡೋದಿಲ್ಲ. ಅವನು ಜಡ್ಮೆಂಟಲ್ಲಿ ಬೆರೀತಾನೆ ಹೊರತು ಅಲ್ಲಿ ಕೂಗೋದಕ್ಕೆ ರಿಜಿಸ್ಟರ್ ಮಾಡಿದ ತಕ್ಷಣ ಏನು ಮಾಡ್ತಾನೆ ಅವನು? ಇವನ್ನ ಚೇಂಜ್ ಮಾಡಿಬಿಡಿ, ಜಡ್ಜನ್ನು ಚೇಂಜ್ ಮಾಡಿಬಿಡಿ. ಯಾಕೆ ಅವನು ಪಕ್ಷಪಾತಿ. ಅವನು ಇನ್ನೂ ಯಾಕೆ ಏನು ಮಾಡಕ್ಕೆ ತೀರ್ಮಾನ ಮಾಡಕ್ಕೆ ಹೊರಟಿದ್ದಾನೆ. ಅವನಿಗೆ ತೀರ್ಮಾನ ಮಾಡಿಲ್ಲ, ತೀರ್ಮಾನ ಮಾಡಕ್ಕೆ ಹೊರಟಿದ್ದಾನೆ. ಅಂಥ ಹೊತ್ತಿನಲ್ಲಿ ಕೂಗೋದಕ್ಕೆ ಕಿಚ್ಚಾಡಿಬಿಟ್ರೆ ಪಕ್ಷಪಾತ ಇದೆ ಅಂತಾಗುತ್ತೆ. ಆಮೇಲೆ ಜಡ್ಜ್ಮೆಂಟ್ ಕೊಡಬೇಕಾದ್ರು ಕೂಗೋದಕ್ಕೆ ರಿಚೋದು ಮಾಡೋದಿಲ್ಲ. ಅವರು ಕಾಮಾಗಿ ಕೊಡ್ತಾರೆ.
ಅಷ್ಟೇ. ಅಂದರೆ ಅವಾಗೇನು ಪಕ್ಷ ಏನು ಹಲ್ಟಾಗಿ ಏನಾಗಿಲ್ಲ ಅಂತ. ತಮ್ಮವರಿಗೆ ಅಂತ ಕೊಡ್ಬೇಕಾದ್ರೆ ದುಃಖ ಪಟ್ಕೊಂಡು ಕೊಡ್ತಾರೆ, ಅರ್ಥ ಗೊತ್ತಾ? ಅದು ಸರಿಯಲ್ಲ. ಅಭಿಮಾನ ಎಲ್ಲ ಸ್ಟೇಜಲ್ಲೂ ಬಿಟ್ಟಿರಬೇಕು. ಕ್ರೋಧಾದಿಗಳಿಗೆ ಒಳಗಾಗದಿರುವಿಕೆ, ಈ ಮಾತು ಎಲ್ಲಿ ಉಪಯೋಗ ಮಾಡ್ಕೋಬೇಕು? ಭಗವಾನ್ ಕ್ಷಮಾಬ್ಧಿಹಿ ಎಲ್ಲಿ ಬಂದಿದೆ? ಏನಂತ ಹೇಳಿದರು? ಸ್ವಸೂತ್ರ ಜಾತಸ್ಯ ವಿರುದ್ಧ ಭಾಷಿ ತದ್ಭಾಷ್ಯಕಾರೋಹಂ ಇತಿ ಬ್ರುವನ್ಯಃ ತಂ ತಕ್ಷಣಾದ್ಯೋ ನತಿಧಚ್ಛತಿ ಸ್ಮ. ಭಗವಾನ್ ಕರುಣಾಬ್ಧಿ ಕ್ಷಮಾಬ್ಧಿ ಅಂತ ಕರೆದಿಲ್ಲ. ಅಂದರೆ ಏನು ಮಾಡಿದರು? ಕ್ಷಮಿಸಿದರು. ತಮ್ಮ ಸೂತ್ರಗಳಿಗೆ ತಪ್ಪು ಅರ್ಥ ಬರೆದ್ರು ಕೂಡ ಏನು ಮಾಡಿದರು? ಕ್ಷಮಿಸಿದರು. ಅಂದರೆ ಏನು? ಕ್ಷಮ ಅಂದರೆ ಏನು ಅಂದರೆ ಕ್ರೋಧಕ್ಕೆ ಒಳಗಾಗದಿರುವಿಕೆ. ಪರ್ಸನಲಿಯಾಗಿ ತಪ್ಪು ಮಾಡಿದ್ದಾನೆ, ಅದು ಬೇರೆ. ಕ್ರೋಧ ಅಂಬೋದು ಸೆಂಟಿಮೆಂಟಲ್ ಆ ಥರ ಆಗಲಿಲ್ಲ. ಅದಕ್ಕೇನು ಮಾಡಿದವರು? ಸುಮ್ಮನೆ ಇದ್ದಾರೆ. ಯಾವಾಗ ಶಿಕ್ಷೆ ಕೊಡೋಕೆ ಅವಾಗ ಶಿಕ್ಷೆ ಕೊಡಬೇಕು, ಈಗ ಕೊಡೋದಲ್ಲ ಅದು. ಹುಡುಗ ಎಷ್ಟೇ ತಪ್ಪು ಮಾಡಿದ್ರೆ ಮಧ್ಯದಲ್ಲಿ ಇವ್ರು ಫೇಲ್ ಅಂತ ಹೇಳೋ ರೈಟ್ ಇಲ್ಲ ಅವನಿಗೆ. ಎಕ್ಸಾಮ್ನಲ್ಲಿ ಫೇಲ್ ಅಂತ ಹೇಳಬೇಕು, ಅವ್ರದ್ದು ಇಲ್ಲಿ ಹೇಳಬಾರ್ದು. ತಡ್ಕೊಳ್ಳೋದು ಏನಂತ ಕರೀತಾರೆ? ಅದಕ್ಕೆ ಕ್ಷಮ ಅಂತ. ಜಡ್ಜಸ್ಸಲ್ಲಿರಬೇಕಾದ ಗುಣಗಳಿವೆಲ್ಲ ಕೂಡ ಅದಿದ್ದಾಗಲೇ ಆತ ನಾವು ವೈಷಮ್ಯ ನಿರ್ಗಣ್ಯೆ ಸಾಪೇಕ್ಷತ್ವಾತ್ ತಥಾಗಿ ದರ್ಶಯತಿ ಎಂಬ ಸೂತ್ರ ಅರ್ಥ ಆಗುತ್ತೆ. ಕ್ರೋಧಾದಿ ಅನುತ್ಥಿತಿ, ಕ್ರೋಧಾದಿ ತೋರಿಸೋದಲ್ಲ, ಹುಟ್ಟಲೇಬಾರದು. ಕ್ರೋಧ ತೋರಿಸ್ಬಾರ್ದು ಅಲ್ಲ, ಕ್ರೋಧ ಹುಟ್ಟಲೇಬಾರ್ದು. ಯಾಕಂದ್ರೆ ಆಬ್ಜೆಕ್ಟಿವ್ ಆಗಿ ನೋಡ್ತಾನೆ ಅಷ್ಟೇ. ಸುಳ್ಳು ಕೇಸ್ ಹಾಕಿರ್ತಾರೆ, ಅವನು ಇವನೇ ಕೋಪಗೊಂಡ್ಬಿಟ್ರೆ ನೋಡಿದ ತಪ್ಪು ಹಾಕಿದ್ರೆ ಗೊತ್ತಾಗುತ್ತೆ ಅವನಿಗೆ. ಸುಧಾರಣವಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಮಹಾವಿರೋಧ ಕರ್ತುಶ್ಚ ಸಹನಂತು ತಿತಿಕ್ಷಣಂ. ಮಹಾವಿರೋಧ ಮಾಡ್ತಕ್ಕಂಥವ್ರು ಸಹಿಸ್ಕೋತಾರಲ್ಲ, ಏನಂತಾರೆ ಅದಕ್ಕೆ? ತಿತಿಕ್ಷಣ. ದುರ್ಯೋಧನನಿಗೆ ಭೀಮಸೇನರು ಕ್ಷಮಿಸಿದರು, ಆಗಲೇ ಕೊಲ್ಲಬೇಕು, ಬೇಡ ಯುದ್ಧದಲ್ಲಿ ಕೊಲ್ಲೋಣ ಅಂತ ಬಿಟ್ಟಿರೋದನ್ನು. ಆ ಕ್ಷಮೆ ಏನಂತ ಅದೊಂದು ಕ್ಷಮೆ. ಕ್ಷಮೆ ಅಂದರೆ ತಪ್ಪನ್ನು ಪೂರ್ತಿ ಕ್ಷಮಿಸೋದು ಬೇರೆ, ಸ್ವಲ್ಪ ಕ್ಷಮಿಸೋದು ಬೇರೆ. ಆದರೆ ಭಾಳ ಶಿಕ್ಷೆ ಕೊಡೋದನ್ನು ಕಡಿಮೆ ಮಾಡೋದು ಬೇರೆ. ಇಲ್ಲೆಂಥದ್ದು ಅಂದರೆ ಮಹಾವಿರೋಧ ಮಾಡಿದರೂ ಕೂಡ, ಸಣ್ಣ ಪುಟ್ಟ ವಿರೋಧ ಅಲ್ಲ, ಮಹಾವಿರೋಧ ಮಾಡಿದರೂ ಕೂಡ ಅದನ್ನು ಒಂದು ಕಾರಣಕ್ಕೆ ಸಹಿಸೋದು. ಕೃಷ್ಣನ ಸಂಕಲ್ಪ ಈಗಿಲ್ಲ, ಮುಂದೆ ಮಾಡೋಣ, ಅದಕ್ಕೆ ತಿತಿಕ್ಷಾ ಅಂತ ಕರೀತಾರೆ. ಸ್ವಯಂ ಸರ್ವಸ್ಯ ಕರ್ತೃತ್ವಾತ್ ಕುತಸ್ಥಸ್ಯ ಪ್ರಿಯಾಪ್ರಿಯ ಇತಿ ಚ ಪಾದ್ಮೆ. ಪರಮಾತ್ಮನಿಗೆ ಪ್ರಿಯ ಅಪ್ರಿಯ ಅಂತ ಯಾತಕ್ಕಿಲ್ಲ ಅಂತ ಪ್ರಶ್ನೆ. ಈಗ ಪ್ರಿಯ ಅಪ್ರಿಯ ಯಾತಕ್ಕಿಲ್ಲ ಅಂತ ಕೇಳಿದರೆ, ತಾನೇ ಮಾಡೋದನ್ನ ಪ್ರಿಯ ಅಪ್ರಿಯ ಎಲ್ಲಿ ಬರುತ್ತೀಗ? ಒಬ್ಬನು ತಪ್ಪು ಮಾಡ್ತಾನೆ, ಇವನ ಅಧಿಕಾರಿ, ಮುಖ್ಯಾಧಿಕಾರಿ ಇವನು ತಪ್ಪು ಮಾಡ್ತಾನೆ, ಕೂಗೋದು ಕಿರಿಚೋದು ಮಾಡೋದಿಲ್ಲ, ಬರೀತಾನೆ ಟ್ರಾನ್ಸ್ಫರ್ಡ್ ಸಸ್ಪೆಂಡೆಡ್ ಅಂತ ಬರೋದಾಗ್ತಾನೆ. ಬರೋದು ಹೋಯ್ತು, ಅವನು ಇಶ್ಯೂ ಮಾಡಿಬಿಡಿ ಅಂತ ಇಶ್ಯೂ ಮಾಡಿ ಕಳಿಸ್ಬಿಡಿ ಅದು ಬರ್ತಾರೆ. ಆದ್ರೆ ಅಷ್ಟೇ ಕೂಗೋದು ಕಿರಿಚೋ. ಆದರೆ ಯಾವಾಗ ಅದು ಶಕ್ತಿ ಇಲ್ಲ ತನಗೆ, ಅವಾಗ ಏನು ಮಾಡ್ತಾನೆ? ಮೇಲವ್ರು ಮಾಡಬೇಕು, ಮಾಡ್ತಾ ಇಲ್ಲ, ಇವನು ಬೈತಿದ್ದಾನೆ, ಶಿಕ್ಷೆ ಬಂದುಬಿಡುತ್ತೆ. ಈಗ ಅದು ಯಾವಾಗಲೂ ಚೀಫ್ ಆಗಿದ್ದವನ ಹೆಲ್ಪ್ಲೆಸ್ ಅಂದರೆ ಅವನು ಚೀಫ್ ಅಲ್ಲ, ಯಾವ ಕಂಟ್ರೋಲ್ ಬೈ ಸಂಬಡಿ ಅಂತ ಅರ್ಥ. ಗೊತ್ತಾಯ್ತಾ? ಏನು ಬೇಕಾದ್ರೂ ಮಾಡ್ತೇವೆ, ಅದು ಏನಂತ ಹೆಲ್ಪ್ಲೆಸ್ ಅನ್ನೋ ಪದ ಉಪಯೋಗಿಸ್ಬಾರ್ದು. ಉಪಯೋಗಿಸೋದಾದ್ರೆ ಬಿಟ್ಬಿಡ್ಬೇಕು ಕೆಲಸನ. ಅದು ಉಪಯೋಗಿಸ್ಲಿಕ್ಕೆ ಹೋದ್ರೆ ಅದು ಅನ್ಫಿಟ್ ದೇರ್ ಅಂತ ಅರ್ಥ. ಗೊತ್ತಿಲ್ಲ, ವ್ಯಾಪ್ತಿ ಗೊತ್ತಿಲ್ಲಲ್ಲ, ಅಧಿಕಾರ ಇಲ್ಲ, ಅವ್ನಿಗೆ ಮಾಡೋಕ್ಕೆ ಬರ್ತಾ ಇಲ್ಲ, ಅವನಿಗೆ ಬರ್ತಾ ಇಲ್ಲ, ಏನೋ ಮಾಡಿದಾನೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ನಿಗೆ ಮಾಡಿ ರೈಟಲ್ಲಿ ಗೆಟೌಟ್, ಇವು ಗೆಟೌಟ್ ಅಂತಾನು. ಫಸ್ಟು ತಪ್ಪು ಮಾಡಿದವನಿಗೆ ಅಧಿಕಾರ ದುಡ್ಡು ಹೋಗಿಬಿಡುತ್ತಾಗ. ಆ ಥರ ಇದ್ದರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಇತಿಪಾದ್ಮೆ ಅದಕ್ಕೆ ಹೇಳ್ತಾರೆ. ಪರಮಾತ್ಮ ಎಲ್ಲ ಮಾಡೋರು, ಅವನಿಗೆ ಪ್ರಿಯ ಪ್ರಶ್ನೆಯಾಗಿ ಬರುತ್ತೆ. ಪ್ರಿಯ ಪ್ರಶ್ನೆ ಇದೆ, ಬಿಟ್ಟಿದ್ದಾನೆ ಅಲ್ಲ, ಪ್ರಸಂಗನೇ ಇಲ್ಲ ಅಂತ ಹೇಳಿಬಿಟ್ಟು. ಪ್ರಿಯಮೇವ ಯತಃ ಸರ್ವಂ ಅಪ್ರಿಯಂ ನಾಸ್ತಿ ಕುತ್ರಚಿತ್. ಪರಮಾತ್ಮ ಎಲ್ಲ ಪ್ರಿಯನೇ ಹೊರತು ಅಪ್ರಿಯ ಅಂತಿಲ್ಲೇ ಇಲ್ಲ. ಸ್ವಯಮೇವ ಯತಃ ಕರ್ತ ಶಾಂತೋತೋ ಹರಿರೀಶ್ವರ. ನೋಡಿ, ಶಾಂತ ಅಂತ ಕರೆದರು. ವಿಷ್ಣು ಸಹಸ್ರ ಬರುತ್ತೆ ಶಾಂತ ಅಂತೇಳಿ. ಅರ್ಥ ಇಲ್ಲಿ ಹೇಳಿದ್ದಾರೆ, ಭಾಷ್ಯ ಅದು, ಶಾಂತ ಶಬ್ದಕ್ಕೂ ಭಾಷ್ಯ ಅರ್ಥ ಆಯ್ತಾ? ಅಲ್ಲಿ ಆಚಾರ ಪ್ರತ್ಯೇಕ ಇಲ್ಲಿ ಬರೆದು ಬಿಟ್ಟಿದ್ದಾರೆ. ಈ ವಾಕ್ಯ ಕೋಟ್ ಮಾಡಿಬಿಟ್ರೆ ಅದಕ್ಕೆ ಅರ್ಥ ಬಂತು. ಸ್ವಯಮೇವ ಯತಃ ಕರ್ತ ಶಾಂತೋತೋ ಹರಿರೀಶ್ವರ. ತಾನೇ ಸ್ವತಂತ್ರವಾಗಿ ಕರ್ತೃವಾಗಿದ್ದು ಯಾವ ಕಾಲಕ್ಕೂ ಕೋಪಗೊಳ್ಳೋದಾದ್ದರಿಂದ ಶಾಂತ ಅಂತ ಕರೀತಾರೆ. ನಮ್ಮ ಶಾಂತಿ ಏನು? ಕೈಲಾಗೋದಿಲ್ಲ, ಓಲಿ ಬಿಡೋದು, ಸುಮ್ಮನೆ ಆಗ್ಬಿಟ್ಟು. ಇದು ಈ ಶಾಂತಿ ಅಲ್ಲ, ಇದು ಒಂದು ರೀತಿ ಶಾಂತಿ. ಗಲಾಟೆ ಮಾಡಲಿಲ್ಲ, ಆ ವಿಚಾರ ಬೇರೆ. ಬಟ್ ಶಾಂತ ಅಂದರೆ ನಿಜವಾಗಲೂ ಶಾಂತ, ಯಾತಕ್ಕೆಲ್ಲ ಮಾಡೋದು ತಾನೇ. ಸ್ವಾತಂತ್ರ್ಯ ಇದ್ದು ಬರೋ ಶಾಂತಿ ಬೇರೆ, ಈ ಶಾಂತಿ ಬೇರೆ. ಶಾಂತಃ ಹರಿರೀಶ್ವರ ಇತಿ ಬ್ರಹ್ಮತರ್ಕೆ. ಅದು ಈ ವಿಷ್ಣು ಸಹಸ್ರನಾಮದಲ್ಲಿ ಈ ಅರ್ಥದಲ್ಲಿ ಉಪಯೋಗಿಸಿರೋದು ಗೊತ್ತಾಗಿಬಿಟ್ರೆ ಆಗ ಭಕ್ತಿ ಬರುತ್ತೆ. ಒಂದೊಂದು ಗುಣ ಕೇಳಿದಾಗಲೇ ಏನಾಗಬೇಕು? 1000 ಗುಣ ಕೇಳಿದಾಗ ಏನಾಗಬೇಕಾಗ? ಜಾಸ್ತಿ ಆಗುತ್ತೆ. ವಿಷ್ಣು ಸಹಸ್ರ ಹೇಳಿದರೆ ಭಕ್ತಿ ಜಾಸ್ತಿ ಆಗುತ್ತಾ ಅಂತಂದರೆ ಫಲ ಜಾಸ್ತಿ ಬರುತ್ತೆ. ಸ್ವಯಮೇವ ಹೇಳ್ತಾರೆ ನೋಡಪ್ಪ, ಅವನು MA ಅಂದರು, ಆಮೇಲೆ MSc ಅಂದರು, ಆಮೇಲೆ ಯಾವ MCom ಅರೇ ಏನು ಓದಿದ್ರು ಭಾರಿ ಬುದ್ಧಿ ಅಂತ ತಕ್ಷಣ ಅದು ಶುರು ಆಗುತ್ತಾಗಲಿ. 3-4ಕ್ಕೆ ಭಾರಿ ಜಾಸ್ತಿ ಆಗಿಬಿಡುತ್ತೆ. ಊತಿ ಕೇಳಿದ್ರು ಕೈ ಬಿಡ್ಬೇಕು, ಸಾಧ್ಯನೇ ಇಲ್ಲ. ಅದಕ್ಕೆ ನಮಸ್ಕಾರ, ನಮಸ್ತು ಅನಂತಾಯ ಸಹಸ್ರಮೂರ್ತೈ.
ಹೌದು ಹೌದು. ಯಾವ ಗುಣ ಹೇಳ್ತಾರೋ ಅದ್ರ ವಿರುದ್ಧವಾದ ದೋಷ ಇಲ್ಲ ಅಂತ. ಇಲ್ಲೇನು ಭಾರಿ ಬುದ್ಧಿ ಅಂತ ಸ್ವಲ್ಪ ದಡ್ಡ ಹಾಗೆಲ್ಲ ಸೇರಿಸ್ಬೇಕಾಗತ್ತೆ. ಅದೇನು ಭಾರಿ ಒಳ್ಳೆಯವನು ಸ್ವಲ್ಪ ನೋಡಿ ದೇವರು ಯಾವುದಿಲ್ಲ, ಒಳ್ಳೆಯವನು ಒಳ್ಳೆಯವನೇನೆ, ಒಂದು ಸ್ವಲ್ಪ ಸ್ವಲ್ಪ ಏನು ಸೇರ್ಸೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಅತ್ಯಂತ ದೂರ. ಚಿಂತಾ ಸಂತಾಪ ಲೇಪೋದ್ಧ ಮಕರಾಶೇಷ ದೋಷಾತಿ ದೂರಂ ಅಂತ, ದೋಷಾತಿ ದೂರಂ. ಸ್ವಯಮೇವ ಯಥಕರ್ತ ಇವೆಲ್ಲ ನಮಗೇನು ಅರ್ಥ ಆಗುತ್ತೆ? ಬ್ರಹ್ಮಸೂತ್ರ ಭಾಷ್ಯಕ್ಕೆ ಬೇಕೇ ಗುಣಪೂರ್ಣತ್ವಕ್ಕೆ ಅದೆಲ್ಲ ಬಂದಿದೆ ಈಗ. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ ಅದು ಸ್ಪಷ್ಟ ಆಯ್ತಾಗ. ಸ್ವಯಮೇವ ಯಥಕರ್ತ ಶಾಂತೋತೋ ಹರಿರೀಶ್ವರ ಐತಿ ಬ್ರಹ್ಮತರ್ಕೆ. ಸ್ವಯಮೇವ ಯತಃಕರ್ತ ಅಂದರೆ ಪರಮಶಾಂತ ಅಂದರೆ ಸರ್ವಕರ್ತ ಅಂತಲೇ ಅರ್ಥ. ಮಾನಃ ಪರೇಶಾಂ ಎರಡನೇದೀಗ. ಮಾನ ಶಬ್ದಕ್ಕೆ ಒಂದರ್ಥ, ಅದು ಇನ್ನೊಂದರ್ಥ ಇನ್ನೊಬ್ಬರನ್ನು ಗೌರವಿಸೋದು, ಅದು ಮಾನಃ. ತಾನೇ ಭಾರಿ ದೊಡ್ಡವನು, ಅದು ಸನ್ಮಾನ ಮಾಡ್ತಾರಲ್ಲ ಸಣ್ಣವರೇ ಅವನಿಗಿಂತ. ಅದು ಏನು, ಅದು ಏನಿದೆ ಗುಣ ಇದ್ದಲ್ಲಿ ಗೌರವ ಕೊಡಬೇಕು ಅಂತ ತೋರಿಸ್ತಾ ಇದ್ದಾನೆ ಅಂತ ಅರ್ಥ. ಮಾನಃ ಪರೇಶಾಂ ಉಳಿದವರಿಗೆ. ಇಮೇ ಚಾನ್ಯೇ ಚ ಭಗವಾನ್ ಇಷ್ಟೇಳಿ ಎಲ್ಲ ಹೇಳಿಲ್ಲ ನಾವು, ಇವೇ ಇದೆ ನಮ್ಗೆ ಗೊತ್ತಿರೋ ಗುಣಗಳಿಂದ ಎಲ್ಲ ಗುಣ. ಫಸ್ಟು ಗುಣದ ವ್ಯಾಪ್ತಿ ಗೊತ್ತಿಲ್ಲ, ಗುಣಗಳ ಲಿಸ್ಟೇ ಗೊತ್ತಿಲ್ಲ ಫಸ್ಟ್ ನಮಗೆ ಸಿಲೆಬಸ್ಸೇ ಗೊತ್ತಿಲ್ಲ, ಪಾಠ ಕೂತ್ರೆ ಹಾಗೆ ಏನು ಗೊತ್ತಿಲ್ಲ. ಅದೆಲ್ಲ ಕೆಲವನ್ನೇ ಹೇಳಿದರು. ಇಮೇ ಚ ಅನ್ಯೇ ಚ ಭಗವನ್ ನಿತ್ಯಾಯತ್ರ ಮಹಾಗುಣ. ಇಲ್ಲಿ ಒಳ್ಳೆ ಪಾಯಿಂಟ್. ಎಲ್ಲ ಗುಣಗಳು ಯಾವಾಗ ಬಂತು ದೇವರಿಗೆ ಅಂತ ಪ್ರಶ್ನೆ. ಮೊದಲನೇ MS ಏನೂ ಅಲ್ಲ, ಆಮೇಲೆ ಬಂತು ಡಿಗ್ರಿ. ದೇವರಿಗೆ ಯಾವಾಗ ಬಂತು ಅಂತ ಕೇಳಿದರೆ ನಿತ್ಯ ಯತ್ರ ಮಹಾಗುಣ. ಅದರ ಉಪನಿಷತ್ತು ಏನಂತ ಹೇಳಿದೆ? ಪರಾಶ್ಯ ಶಕ್ತಿ ವಿವಿಧೈವ ಶ್ರೀಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ನ್ಯಾಚುರಲ್ಲೇ ಹೊರತು ಅಕ್ವೈರ್ಡ್ ಗುಣಗಳಲ್ಲ ಇವೆಲ್ಲ ಕೂಡ. ಬ್ರಹ್ಮದೇವರಿದ್ದಾರೆ, ಬ್ರಹ್ಮಪದವಿ ಬಂತೀಗ. ಬ್ರಹ್ಮಪದವಿ ಆಗಿರಲಿಲ್ಲ, ಈಗ ಬಂತು. ಈ ವ್ಯತ್ಯಾಸ ಇದೆ, ದೇವರಿಗೆ ಅದಿಲ್ಲ. ಹಾಂ, ಹೋಗ್ತಂದ್ರೆ ಮುಕ್ತಿಯರು ಪೂರ್ಣವಾಗಿರ್ತಾರೆ. ಮಹತ್ವಮಿಚ್ಛದ್ವಿ ಇವೆಲ್ಲ ಎಂಥ ಗುಣಗಳು ಗೊತ್ತಾ? ಇದರಿಂದ ಏನು ಉತ್ತರ ಕೊಟ್ಟಾಗಾಯಿತು? ಅವ್ರೇನು ಹೇಳ್ತಾರೆ? ಬ್ರಹ್ಮ ಗುಣಪೂರ್ಣ, ಜೀವ ವಿರುದ್ಧ ಇದ್ದಾನೆ, ಆದರೆ ಐಕ್ಯ ಬರುತ್ತದೆ. ದೇವ್ರ ಗುಣಗಳೆಲ್ಲ ತೆಗೆದುಹಾಕಿಬಿಡೋದು, ಇವು ದೋಷ ಎಲ್ಲ ತೆಗೆದುಹಾಕಿಬಿಡೋದು. ಇಬ್ಬರನ್ನು ಕೂಡಿಸ್ಬಿಟ್ಟು ಏನಾಗುತ್ತೆ? ಐಕ್ಯ ಬರುತ್ತಲ್ಲ. ನಿತ್ಯ ಆದಮೇಲೆ ಏನಾಗಲಿ ಬರಲ್ಲ. ಹಾವಿನ ಹಾಲು ಬಿಸಿ ಇದೆ, ಕಾದ್ರೆ ಆರುತ್ತೆ. ಅದು ಬಿಳಿ ಇದೆ, ಬಿಳಿ ಬಣ್ಣ ಹೋಗಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಅದು ಹಾಲೇ ಹೋಗಿಬಿಡುತ್ತೆ. ಎಲ್ಲ ಹಾಲು ಹೋಗಬೇಕು, ಇಲ್ಲ ಬಿಳಿ ಬಣ್ಣ ಹೋಗಬಾರ್ದು, ಅಷ್ಟೇ ಹೊರತು ಬೇರೆ ನಿತ್ಯ ಶಬ್ದಕ್ಕೆ ಅರ್ಥ ಮಾಡ್ಕೋಬೇಕು ಫಸ್ಟು. ಇವೆಲ್ಲ ದೇವರಿಗೆ ನ್ಯಾಚುರಲ್ ಆಗಿದೆ ಅಂದರೆ ಎಷ್ಟು ಭಕ್ತಿ ಬರುತ್ತೆ ಯೋಚನೆ ಮಾಡಿ. ಆ ಭಕ್ತಿ ಅರ್ಥ ಎಲ್ಲ ಏನೇ ಶಾಸ್ತ್ರ ಓದಿದ್ರು ಏನಾಗಬೇಕದು? ಭಕ್ತಿ ಟ್ರಾನ್ಸ್ಫರ್ ಆಗಬೇಕು. ಟ್ರಾನ್ಸ್ಫರ್ ಮಾಡದೆ ಹೋದ್ರೆ ಉಪಯೋಗ ಇಲ್ಲ. ಯಾವುದು? ಹೌದು ಹೌದು. ಅಲ್ಲ, ಜಗತ್ ಪ್ರಸಿದ್ಧ ಎರಡು. ಒಂದು ಗುಣಗಳಾಗಿ ಪ್ರಸಿದ್ಧ, ದೋಷಗಳಾಗಿ ಪ್ರಸಿದ್ಧ. ಪರಮಾತ್ಮನಲ್ಲಿ ಏನಿದೆ ಅಂತ ಕೇಳಿದರೆ ವಿರುದ್ಧ ಗುಣಗಳಿದೆ, ಅದು ಲೋಕದಲ್ಲಿ ಕಾಣೋದಿಲ್ಲ. ವಿರುದ್ಧ ಗುಣಗಳು ಕಾಣೋದಿಲ್ಲ. ಅದ್ರ ಜೊತೆಗೆ 12 ಬೇರೆ ಗುಣಗಳಿವೆ. ಅದನ್ನು ಹೇಳೋಕ್ಕೆ ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅವರು. ಪ್ರಾರ್ಥ್ಯ ಮಹತ್ವಮಿಚ್ಛದ್ಭಿ ನ ಯಾಂತಿ ಸ್ಮ ಕರ್ಹಿಚಿತ್. ಪ್ರಾರ್ಥ್ಯ ಇವೆಲ್ಲ ಎಂಥ ಗುಣ? ನಿತ್ಯ. ಇವೆಲ್ಲ ಮಹಾಗುಣಗಳು, ಸಾಮಾನ್ಯ ಗುಣಗಳಲ್ಲ. ಜೊತೆ ನಿತ್ಯವಾದ ಗುಣಗಳು. ಒಂದರಲ್ಲೇ ಭಾರಿ ಡೀಪಾಗಿ ಓದಿದ್ದಾರೆ ಅಂದರೆ ಗೌರವ ಬಂದ್ಬಿಡುತ್ತೆ. ಎಲ್ಲದು ಗೊತ್ತಿರೋದ್ರಲ್ಲೂ ನ್ಯಾಚುರಲಾಗಿ ಗೊತ್ತಿರೋದು, ಅಬ್ಸಲ್ಯೂಟ್, ಅದಕ್ಕಿಂತ ಹೆಚ್ಚು ಗೊತ್ತಿರೋ ಚಾನ್ಸೇ ಇಲ್ಲ, ಅಷ್ಟಿದೆ. ಪ್ರಾರ್ಥ್ಯ ಅದು ಬೇರೆ, ಆ ನಿತ್ಯತ್ವ ಹೇಳ್ತಿರೋದ. ಇಲ್ಲಿ ಗುಣಗಳೇ ನಿತ್ಯತ್ವ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ವಿರುದ್ಧ ಆಯ್ತು. ಈಗ ಗುಣಗಳು ತೆಗೆದು ತೋರಿಸಪ್ಪ ಆಗ್ಲೀಗ. ಅವನು ಹಾಲು ಕೊಟ್ಬಿಟ್ಟ, ಹಾಲು ಕೊಡಿದ್ರೆ ಕುಡೀರಿ ಅಂದ. ಯಾಕೆ ಅದು ಎಲ್ಲ ತೆಕ್ಕೊಂಡ್ಬಿಟ್ಟು ಕುಡಿದು ಬೇರೆ ಏನು ಹೇಳ್ತಾರೋ, ತೆಕ್ಕೊಂಡು ನೀರೇ ಕುಡಿ ಅಂತ ಹೇಳ್ತಾರೆ. ಅವ್ರು ಯಾಕೆ ಕುಡಿತಾರೆ? ತೆಕ್ಕೊಂಡ್ಮೇಲೆ ಏನಾಗಲ್ಲ, ಅದು ವಿಷನೇ ಆಗೋದಿಲ್ಲ. ವಿಷವಾಗಿರೋದ್ರವರೆಗೂ ಅದು ವಿಷನೇ. ಅದು ತೆಕ್ಕೊಳ್ಳೋ ವಿಷದ ಸ್ವಭಾವ. ಅದು ಪೂರ್ತಿ ತೆಗೆದ್ರೆ ಹೋಗೇ ಬಿಡುತ್ತೆ, ಅದು ವಸ್ತುನೇ ಇರೋದಿಲ್ಲ. ಅದು ಚೆಲ್ಲಿಬಿಡ್ತಾನೆ. ಅವ್ರಿಗೆ ಬೇಡ ತೆಗೆದುಬಿಡ್ತೇನೆ, ತೆಗೆದಕ್ಕೆ ಹೋಗೋದಿಲ್ಲ, ಅದನ್ನೇ ಚೆಲ್ಲಿಬಿಡ್ತಾನೆ. ಅದಕ್ಕೆ ಸ್ವರೂಪ ಅದು. ಪ್ರಾರ್ಥ್ಯ ಬಿಸಿ ಹಬ್ಬ ಸ್ವರೂಪ ಅಲ್ಲ ಹಾಲಿಗೆ. ಅದಕ್ಕೇನು ಮಾಡ್ದ? ಸ್ವಲ್ಪ ಹೊತ್ತು ಕಾದ ಸರಿ ಹೋಯ್ತು. ಎಷ್ಟು ಜಾಸ್ತಿ ಕಾದ್ಬಿಟ್ಟು ಮತ್ತೆ ಬಿಸಿ ಬರ್ತಾರೆ ಅವೆಲ್ಲ. ಯಾಕೆಂದರೆ ಅನಿತ್ಯ ಗುಣ, ನಾವು ಸಪ್ಲೈ ಮಾಡಿದರೆ ಬರುತ್ತೆ, ಅದು ಬರೋದಿಲ್ಲ. ಪ್ರಾರ್ಥ್ಯ ಮಹತ್ವಮಿಚ್ಛದ್ವಿ ಇವೆಲ್ಲ ಎಂಥ ಗುಣಗಳು ಅಂದರೆ ನಾವು ಇಷ್ಟಪಟ್ಟು ಕೇಳ್ಕೊಳ್ಳೋ ಗುಣಗಳು. ಇವೆಲ್ಲ ಕೂಡ ಕೇಳ್ಕೊತೀವಿ, ಬರೋದಿಲ್ಲ. ಕೇಳ್ಕೊಳ್ಳೋದು ಸಹಜವಾಗಿ ಬಂದಿದೆ ಅಂತ ಕೇಳಿ ಎಷ್ಟು ದೊಡ್ಡದಿರಬೇಕು. ನಾಯಾಂತಿಸ್ಮ ಕರ್ಹಿತಿ, ಯಾವ ಕಾಲಕ್ಕೂ ಬಿಟ್ಟು ಹೋಗೋದಿಲ್ಲ. ಇದಕ್ಕೆ ಉತ್ತರ ಕೊಡ್ತಾರೆ ಅವರೀಗ. ಏನು ಮಾಡ್ತಾರೆ ಈಗ? ಇದನ್ನೇ ತತ್ವವೇದಕ ಅಂದರು. ಇದೇ ತತ್ವವೇದಕ. ಇದು ಫೈನಲ್ ಟ್ರಿಕ್. ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು. ನಾವು ಇಟ್ಕೊಂಡಿದ್ದೇ ಅರ್ಥ ಮಾಡೋದಾದರೆ ಜ್ಞಾನ ಯಾವಾಗ ಬರುತ್ತೆ ಇವನಿಗೆ? ನಮ್ಮ ತಪ್ಪು ಗೊತ್ತು ಸರಿ ಹೇಳಿದರು, ಒಪ್ಕೊಂಡ್ಬಿಟ್ಟು ಅದು ಜ್ಞಾನ. ತಪ್ಪೇನೋ ಶಾಸ್ತ್ರ ಕೂತ್ಕೊಂಡ್ರೆ ಹಾಗೆ ಉಳ್ಕೊಂಡ್ಬಿಡ್ತಾನೆ ಅಷ್ಟೇ. ಮೊದಲು ತಪ್ಪು ತಿಳ್ಕೊಳ್ಳಿ, ತಪ್ಪಲ್ಲ.
ವಿಷಯ ಗೊತ್ತಾದ್ಮೇಲೆ ಏನು ಮಾಡಬೇಕು, ಅವರು ಚೇಂಜ್ ಆಗಬೇಕು. ಆಚಾರ್ಯ ಅವ್ರು ಮಾತು ಹೇಳ್ತಾರೆ, ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಕಾಲಕ್ಕೆ ರುಜುಗಳನ್ನ ಬಿಟ್ಟರೆ ಏನಿರ್ಬೋದು, ದೋಷ ಇದ್ದೇ ಇರುತ್ತೆ. ನಾವಿರೋ ದ್ವೇಷಗಳು ಇರ್ಬೋದು. ಬರ್ತಾ ಬರ್ತಾ ಏನು ಮಾಡ್ಬೇಕು ಅದನ್ನು ಸಾಧನೆ ಅಂತ ಕರೀತಾರೆ. ಅದನ್ನೇ ಸಾಧಿಸ್ತಾ ಕೂತ್ಕೊಂಡ್ಬಿಟ್ರೆ ಸರಿ ಅಂಥೇಳಿ ಮುಂದೆ ಬೆಳೆಯೋದೇ ಇಲ್ಲ. ಗುಣೈ ಸ್ವರೂಪಭೂತೈಸ್ತು ಗುಣ್ಯಸೌ ಹರಿರೀಶ್ವರ ನ ವಿಷ್ಣೋರ್ನ ಚ ಮುಕ್ತಾನಾಂ ಕೋಪಿ ಭಿನ್ನೋ ಗುಣೋ ಮತಃ ಇತಿ ಬ್ರಹ್ಮತರ್ಕೇ. ಗುಣೈ ಸ್ವರೂಪಭೂತೈಸ್ತು, ಅದಕ್ಕೆ ನಿತ್ಯ ನಚಯಾಂತಿ ಸ್ಮ ಅಂದರು ಒಂದೇ, ಸ್ವರೂಪಭೂತ ಅಂದರು ಒಂದೇ. ಗುಣ್ಯ, ಅದಕ್ಕೆ ದೇವರು ಗುಣಿ ಅಸೌ ಹರಿರೀಶು. ದೇವರು ಗುಣಿ ಅಂದರೆ ನೀವೊಬ್ಬ ರೀತಿಯಲ್ಲಿ ಯಾವುದೋ ಗುಣಗಳಲ್ಲ ಅವು. ಎಂಥ ಗುಣಗಳವು? ಸ್ವರೂಪಭೂತವಾದ ಜ್ಞಾನಾದಿ ನಿತ್ಯವಾದ ಗುಣಗಳಾದ್ದರಿಂದ ಎಂದೂ ಇದು ಮಾಡೋಕ್ಕೆ ಬರೋದಿಲ್ಲ. ನ ವಿಷ್ಣೋರ್ ನಚ ಮುಕ್ತಾನ, ಮುಕ್ತರು ಹಾಗೇನೆ ಅಂತ ಹೇಳಿಬಿಟ್ರು. ಮುಕ್ತರಿಗೇನಾಗಿದೆ, ಸಜೀವರಿಗೆ ಜ್ಞಾನಾನಂದಾದಿಗಳು ಸ್ವರೂಪದಲ್ಲೇ ಇವೆ. ಅದು ಬೀಜ ಇದ್ದಾಗಿವೆ, ಬೆಳ್ಕೋತ ಹೋಗು, ಪೂರ್ಣ ಬರಬೇಕು. ಒಂದು ಆಲದ ಮರದ ಬೀಜ ಇದೆ, ಇಷ್ಟಿದೆ, ಎಷ್ಟು ದೊಡ್ಡ ಮರ ಆಗಿಬಿಡುತ್ತೆ. ಅದನ್ನು ಮರ ತೋಟಿಗನ ಕೆಲಸ ಅದು, ಆ ರೀತಿ ಬೆಳಿಬೇಕದು. ಆಮೇಲೆ ಅದಕ್ಕೂ ವ್ಯತ್ಯಾಸ ಇಲ್ಲ. ಅದು ಮುಕ್ತರಿಗೂ ಕೂಡ ಅವರ ಗುಣಗಳಿಗೂ ಮುಕ್ತರಿಗೂ ಏನಿದೆ, ಅಭೇದನೇ ಇದೆ. ಆದರೆ ಅಲ್ಲಿ ಅಭೇದ ಬಂತು. ಮೊದಲೇನಾಗಿತ್ತು, ಬೇರೆ ಅಂತ ಸೇರ್ಕೊಂಡ್ಬಿಟ್ಟಿತ್ತು. ಗೋಲ್ಡ್ ಬೇರೆ, ಗೋಲ್ಡನ್ ಓರ್ ಬೇರೆ, ಗೋಲ್ಡ್ ಬೇರೆ. ಗೋಲ್ಡಲ್ಲಿ ಏನು ಮಿಕ್ಸ್ಚರ್ ಇಲ್ಲ ಈಗ, ಅಲ್ಲಿ ಬೇಕಾಷ್ಟು ಇಂಪ್ಯೂರಿಟೀಸ್ ಇದೆ. ಸೊ ಗೋಲ್ಡ್ ಅವ್ರು ಓರ್ ಇದ್ದಾಗಿದ್ದಾನೆ ಜೀವ. ಈಗ ಮುಕ್ತಿಯಲ್ಲಿ ಹೇಗಿರ್ತಾನೆ ಅವನು, ಇವರು ಆಚಾರ್ಯ ಕೊಟ್ಟ ದೃಷ್ಟಾಂತ. ಬಟ್ ಸುಮ್ಮನೆ ಗೋಲ್ಡ್ ಆಗಿಬಿಡುತ್ತೆ. ಏನು ಮಾಡ್ಬೇಕು ಅದಕ್ಕೀಗ? ಪ್ರೋಸೆಸ್ ಮೊದಲು ಕಾಯಿಸಬೇಕು ಅಷ್ಟು. ಅದಕ್ಕೆ ತಾಪ, ಸಂಸಾರ ತಾಪ ಕೊಡ್ತಾನೆ. ಕಾಯಿಸಿ ಏನು ಮಾಡ್ತಾನೆ ಪರಮಾತ್ಮ, ಎಲ್ಲ ಕೆಟ್ಟದ್ದೆಲ್ಲ ಬಿಡ್ತಾ ಬರ್ತಾನೆ. ಶುದ್ಧ ಆಗಿಬಿಡ್ತಾನೆ. ಆ ಶುದ್ಧತ್ವ ಬರೋದಕ್ಕೆ ಸಾಧನೆ ಅಂತ ಕರೆದರು. 3 ದೇಹ ಇದೆ, 3 ದೇಹನೂ ಅಂಟ್ಕೊಂಡಿರೋದು. ಬೋರಿಗೆ ಅಂಟ್ಕೊಂಡ್ಬಿಟ್ಟಿವೆ, ಎಲ್ಲ ತೆಗೆದು ಹಾಕ್ಬೋದು. ಪ್ಯೂರ್ ಇದು ಬಿಡ್ಬೇಕು. ಒಂದು ಕಡೆಯಿಂದ ಕಿತ್ತೋಗೋದು ಬಿಡ್ಬೋದು. ಮಿಕ್ಸ್ ಆಗಿಬಿಟ್ರೆ ಭಾರಿ ಕಷ್ಟ. ಮಿಕ್ಸ್ ಆಗಿಬಿಟ್ಟಾಗ ಅದು ಮಾತ್ರ ತೆಗಿಬೇಕಲ್ಲ, ಅದು ಸಾಧ್ಯ, ಭಾರಿ ಕಷ್ಟದ ಕೆಲಸ. ಅದಕ್ಕೆ ದೇವರ ಮಾಡ್ತಾನೆ. ಬಂಧಕೋ ಭವಪಾಶೇನ ಅವಪಾಶಾಚ್ಚ ಮೋಚಕಃ. ಗುಣೈ ಸ್ವರೂಪಭೂತೈಸ್ತು ಗುಣ್ಯಸೌ ಹರಿರೀಶ್ವರ ನ ವಿಷ್ಣೋರ್ನ ಚ ಮುಕ್ತಾನಾಂ ಕೋಪಿ ಭಿನ್ನೋ ಗುಣೋ ಮತಃ ಇತಿ ಬ್ರಹ್ಮತರ್ಕೆ. ಈ ಎರಡನೇ ವಾಕ್ಯ ಯಾತಕ್ಕೆ ಉಪಯೋಗ ಆಗುತ್ತೆ ಗೊತ್ತಾ? ಮುಕ್ತರುಗಳು ನಿತ್ಯನೋ ಅನಿತ್ಯನೋ, ದೊಡ್ಡ ವಾಕ್ಯ ಅರ್ಥ ಶುರುವಾಗಿಬಿಡೋದು. 2 ಗಂಟೆ ಮಾತಾಡಿದ್ದೇನೆ. ಆಚಾರ್ಯ ಎಲ್ಲೋ ಹೇಳಿಲ್ಲ, ಇಲ್ಲಿ ಹೇಳ್ತಾರೆ. ಇಂಥದ್ದು ಗೊತ್ತಿದ್ದರೆ ಉತ್ತರ ಕೊಟ್ಬಿಟ್ಟಿದ್ದಾರೆ ಆಚಾರ್ಯರು. ಮುಕ್ತರಿಗೂ ಅವರ ಗುಣಗಳಿಗೂ ಕೂಡ, ಈ ಸಂಸಾರಿ ಜೀವನಿಗೂ ಅವನ ಗುಣಗಳಿಗೂ ಏನು ಹೇಳಬಾರ್ದು, ಸ್ವರೂಪ ಸ್ವಾಭಾವಿಕತ್ವ ಹೇಳಬಾರ್ದು, ನಿತ್ಯತ್ವ ಹೇಳಬಾರ್ದು. ಯಾಕೆಂದರೆ ದೋಷಗಳು ಹೋಗೇಬೇಕು, ಇಲ್ಲ ಸಾಧ್ಯ ಇಲ್ಲ. ಮತ್ತು ಅಭಿವ್ಯಕ್ತಿ ಪೂರ್ಣನೂ ಆಗಿಲ್ಲ. ಮುಕ್ತರಾದ ಮೇಲೆ ಏನಾಯಿತು, ಫರ್ದರ್ ಇಲ್ಲ. ಅದು ಏನು ಗುಣಗಳಿದೆ, ಏನವೆಲ್ಲ ಕೂಡ ಫುಲ್ಲಿ ನ್ಯಾಚುರಲ್ಲು ಮತ್ತು ನಿತ್ಯ. ಅನಾದಿ ಆಗಲಿಲ್ಲ, ಅನಾದಿತ್ವ ಇತ್ತು. ಅನಾದಿಯಿಂದ ನಿತ್ಯ ಆಗಿರೋ ದೇವರಿಗೆ. ಸ್ವಲ್ಪ ಇದ್ದಿದ್ದು ಅನಾದಿ, ಬೀಜ ಅನಾದಿ, ವೃಕ್ಷ ಅನಾದಿ ಅಲ್ಲ, ಬೆಳಿಬೇಕು ಮತ್ತೆ ಹೋಗಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೊಡ್ಡ ಸಮಸ್ಯೆ ಉತ್ತರ ಇದು. ಈ ರೀತಿ ಉತ್ತರ ಎಲ್ಲೋ ಕೊಟ್ಬಿಡ್ತಾರೆ ಆಚಾರ್ಯ. ಮತ್ತೆ ಬರಲಿಲ್ಲ. ಈಗ ಮುಕ್ತರಾದ ಮೇಲೆ ಸಂಸಾರ ದುಃಖ ನೆನಪಿರುತ್ತೋ ಇಲ್ವೋ ಪ್ರಶ್ನೆ ಬಂತು. ನೆನಪಿರದೆ ಹೋದರೆ ಬುಕ್ಕಿಗೂ ಉಪಯೋಗನೇ ಇಲ್ಲ. ಹಸಿವಾಗಿದ್ದು ಗೊತ್ತಿಲ್ಲದೆ ಹೋದರೆ ಹೊಟ್ಟೆ ತುಂಬಿದ್ದು ಗೊತ್ತೇ ಅರ್ಥನೇ ಇಲ್ಲ. ಹಸಿವಾಗಿತ್ತು ಅರ್ಥ ಇದೆ, ಹೊಟ್ಟೆ ತುಂಬಿದ್ದು ನೆನೆಸ್ಕೊಂಡ ದೋಷ ಅಲ್ಲ. ಅದಕ್ಕೆ ಹೇಳ್ತಾರೆ, ಆ ಜನ್ಮ ಮರಣಂ ಶ್ರುತ್ವ ಮುಕ್ತಾ ಹರ್ಷಮವಾಪ್ನಿಯು. ಹಾಗಿದ್ದರೆ ದುಃಖದ ಸ್ಮರಣೆ ಬಂತಲ್ಲ, ನೋವಾಗೋದಿಲ್ವ ಅಂತ ಪ್ರಶ್ನೆ. ದುಃಖದ ಸ್ಮರಣೆ ನೋವು ಕೊಡೋದಿಲ್ಲ, ದುಃಖ ನೋವು ಕೊಡ್ತದೆ. ಮೊದಲು ದುಃಖ ರೋಗ ಇದ್ದಿದ್ದು ಗೊತ್ತಿತ್ತು, ಭಾರಿ ದುಃಖ ಪಟ್ಟಿದ್ದ. ವಾಸಿ ಆದಾಗ ಅದು ನೆನಪಾಯಿತು, ಅದು ಹೋಗಿದ್ದು ನೆನಪಾಯಿತು. ಅವಾಗ ದುಃಖ ಆಗಲಿಲ್ಲ, ಸುಖ ಜಾಸ್ತಿ ಆಯಿತು. ಅದಕ್ಕೆ ಹರ್ಷಮಾಪನು, ಹರ್ಷ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲಿಲ್ಲ. ಅದನ್ನು ಎಲ್ಲೋ ಹೇಳಿಬಿಟ್ಟಿರ್ತಾರೆ. ಪ್ರಶ್ನೆ ಕೇಳಿದಾಗ ತಕ್ಷಣ ಉತ್ತರ ಕೊಡದೆ ಹೋದರೆ ಹೋಗಿಬಿಡುತ್ತೆ. ಆಚಾರ್ಯ ಶೈಲಿ ಹಾಗೆ ವಿಕ್ಷಿಪ್ಯ ವರ್ಣಿತ. ಎಲ್ಲರಿಗೂ ತಕ್ಷಣ ತಿಳಿಬಾರ್ದು, ಕಷ್ಟಪಟ್ಟರೆ ಮಾತ್ರ ತಿಳಿಬೇಕು. ಹೌದು, ಸ್ವರೂಪಗುಣ ಪೂರ್ತಿ ಅಭಿವ್ಯಕ್ತಿ ಆಗೋದಕ್ಕೆ ಮುಕ್ತಿ ಅಂತ ಕರೆಯೋದು. ಮುಕ್ತಿರ್ ನೈಜ ಸುಖಾನುಭೂತಿ. ಸುಖ ಶಬ್ದಕ್ಕೆ ಉಪಲಕ್ಷಣ ಏನೇನು, ಜ್ಞಾನ ಏನೇನು ಎಲ್ಲವೂ ಅಂತ ಅರ್ಥ. ಅದಕ್ಕೆ ಬರೀ ಸುಖ ಮಾತ್ರ ಅಂತ ಅರ್ಥ ಅಲ್ಲ. ದೇವರು ಆನಂದ ಪೂರ್ಣ, ಆನಂದ ಮಾತ್ರ ಪೂರ್ಣನಾ? ಆನಂದಮಯ ಅಭ್ಯಾಸ ಅಂದರು, ಬಿಡಿ ಅಷ್ಟು ಸಾಕು. ಜ್ಞಾನಮಯ ಆಗಲಿಲ್ವಲ್ಲ ಅಂತ ಕೇಳಿದರೆ ಆನಂದ ಯಾಕೆ ಹೇಳಿದ್ರೆ ರಿಸಲ್ಟ್ ಅದು ಅಲ್ಟಿಮೇಟ್ ಆದ್ದರಿಂದ ಅದನ್ನು ಹೇಳ್ತಾರೆ. ಅಲ್ಟಿಮೇಟ್ ಆನಂದವನ್ನು ತೆಗೆದು ಹೋದರೆ ಕೊನೆಗೆ ಏನಾಯಿತು? ಸಾವಿರಾರು ಕೋಟಿ ಇದೆ, ಸುಖ ಇಲ್ಲ, ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ಅದಕ್ಕೆ ಆಚಾರ್ಯ ಒಂದೇ ಸದಾನಂದ ಅದು ಹೈಲೈಟ್ ಮಾಡಿದ್ರು. ಹೇಳಿ ಮರ್ತೋಗ್ಬಿಡ್ತಾ? ಅದು ಓದೋಯ್ತಾಗಲೇ. ನೀನು ಮೊನ್ನೆ ಬಂದಿರಲಿಲ್ಲ, ಮಿಸ್ ಆಗಿದೆ, ಲೀಕ್ ಹೋಗಿದೆ.
ಅದರಿಂದ ಈಗ ಪರೀಕ್ಷಿತ ರಾಜರಿಗೆ ಈಗ ಬಂದ ರಾಜ್ಯ ಆಳ್ತಿದ್ದಾರೆ, ಸುದ್ದಿ ಬಂತು ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿದೆ. ಕಲಿ ಪ್ರವೇಶ ಮಾಡೋದು ಗೊತ್ತಾಯಿತು. ಕಲಿ ಹುಡ್ಕೊಂಡು ಹೋದ, ಎಲ್ಲೂ ಸಿಗಲೇ ಇಲ್ಲ. ಆದ್ರೆ ಹಿಂದಿನ ಕೀರ್ತಿ ಕೇಳಿ ಭಾರಿ ಸಂತೋಷಪಟ್ಟ. ಬಂದು ಹುಡುಕಿದ್ರೆ ಪುರುಜಾಂಗಲ ಸ್ಥಳ ಅಲ್ಲೇ ಇದ್ದಾನೆ ಕಲಿ. ಬಟ್ ಕಲಿ ಅಂತ ಗೊತ್ತಾಗಲಿಲ್ಲ ಫಸ್ಟ್ ಆತನಿಗೆ. ಈ ಸೀನ್ ನೋಡ್ದ ಕೇಳ್ದ. ಒಬ್ಬ ಇವನು ಗಡ್ಗಾಡ್ಗಳು ಹೊಡಿತಾ ಎತ್ತಿನ 3 ಕಾಲು ಕತ್ತರಿಸಿದ್ದಾನೆ, ಇನ್ನೊಂದು ಕತ್ತಲ ಕೈ ಎತ್ತಿದ್ದಾನೆ. ಹಸುನ ಕಾಲಿൽ ಒಜಿತಾ ಇದ್ದಾನೆ. ಅದು ಅಳ್ತಾ ಇದೆ. ಅದನ್ನು ನೋಡಿ ಕೇಳ್ತಾನೆ. ಆಗದು ಹೇಳುತ್ತೆ ಶ್ರೀನಿವಾಸ ಅಂತ ಪದ ಉಪಯೋಗಿಸ್ತಾರೆ. ಶ್ರೀನಿವಾಸ ಹೊರಟೋಗ್ಬಿಟ್ಟ, ನಾನು ಬಿಟ್ಟು ಹೋಗ್ಬಿಟ್ಟ, ಅದಕ್ಕೆ ದುಃಖ ಆಗ್ತಾಯಿದೆ ಅಂತೇಳಿ. ಏನಿತ್ತು ಆತನಲ್ಲಿ? ಇದೆಲ್ಲ ಇತ್ತು ಅಂತ ಹೇಳ್ತಾರೆ. ಈ ನಮ್ಗೆ ಅನಿಸುತ್ತೆ ಗುಣವಂತನ ಕಳ್ಕೊಂಡು ದುಃಖ ಪಡಬೇಕು. ಅವ್ರು ದುಃಖ ಕಂಡ್ರೆ ಪೀಡೆ ಹೋಯ್ತು ಅಂದ್ಬಿಡ್ತಾರೆ. ಗುಣವಂತ ಪರಮಾತ್ಮ. ಸೊ ನಾವಿವತ್ತು ಯಾರು ಮಿಸ್ ಮಾಡ್ಕೋತಾರೆ ದೇವರು ನಮ್ಮದೇ ಇದ್ದವರು ಅಂದರೆ ಅತ್ಯಂತ ದೊಡ್ಡ ವ್ಯಕ್ತಿ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಪ್ರೈಮ್ ಮಿನಿಸ್ಟ್ರು ಗೊತ್ತು, ಪ್ರೆಸಿಡೆಂಟ್ ಗೊತ್ತು ಹೇಳ್ಬೋದು. ಜಗತ್ತಿನ ಸ್ವಾಮಿನೇ ಗೊತ್ತಿಲ್ಲ ಇವನಿಗೆ. ಹೈಯೆಸ್ಟ್ ಯಾರು? ಇವರೆಲ್ಲ ಬರೋರು ಹೋಗೋರು. ಇದು ಅರ್ಥ ಮಾಡಿಕೊಂಡ್ರೆ ಅದು ದೇವರನ್ನು ತಿಳ್ಕೊಳ್ಳೋದು ಅಂದರೆ ಮುಂದೆ ಏನು ಕೊಡ್ತಾನೋ ಬಿಡ್ತಾನೋ ಬೇಡ, ಅದು ಗುಣವಂತನ ತಿಳ್ಕೊಂಡಿದ್ದೇವೆ ಅನ್ನೋದೇ ದೊಡ್ಡ ಸಾಧನೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಕರೀತಾರೆ. ಆಫೀಸ್ಗೆ ಹೋಗ್ತಾರೆ, ಚೀಫ್ ಯಾರು ಅಂತ ಕೇಳಲ್ಲ. ಹೋದ ತಕ್ಷಣ ಕಂಡವ್ರು ಇನ್ನು ಕೆಲಸ ಮಾಡಿಕೊಡ್ತೀಯ ಅಂತ ಕೇಳಿದ್ರೆ ಕಂಡ್ರನ್ನ ಅದಕ್ಕೆ ದೇವರನ್ನು ಜೀಫ್ ಹುಡುಕ್ಬೇಕೀಗ. ದೇವರು ಅಥಾತೋ ಬ್ರಹ್ಮ ಜಿಜ್ಞಾಸ. ವಿಷ್ಣೋರ್ನ ಚ ಮುಕ್ತಾನಾಂ ಕೋಪಿ ಭಿನ್ನೋ ಗುಣೋ ಮತಃ. ಒಂದು ಗುಣ ಕೂಡ ಭಿನ್ನವಾಗಿರೋದು, ಎಲ್ಲವೂ ಅವನೇ. ಇತಿ ಬ್ರಹ್ಮತರ್ಕೆ ಇತಿ ಪ್ರಥಮ ತಾತ್ಪರ್ಯೇ ಷೋಡಶೋಧ್ಯಾಯ. 16ನೇ ಅಧ್ಯಾಯ ಮುಗಿತು. ಸಮಸ್ಯೆ ಅಂದರೆ ಪರಮಾತ್ಮನ ಗುಣಪೂರ್ಣತ್ವ ಹೇಳೋ ಅಧ್ಯಾಯ ಷೋಡಶೋಧ್ಯಾಯ. ಬ್ರಹ್ಮಸೂತ್ರಗಳಿರೋದು ಎಷ್ಟೋ? ಷೋಡಶ ಪಾದಗಳು. ಸರಿ, ಅದು ರಿಲೆವೆಂಟಾಗಿ ಗುಣಪೂರ್ಣತ್ವ ಸಮರ್ಥನೆ ಮಾಡಿದ್ದಾರೆ. ಸಪ್ತದಶೋಧ್ಯಾಯ ಅದು ನಾಳೆ. ವೃಷಂ ಋಣಾನಧವಲಂ ವೇಹಂತಮಿವ್ಯತಂ ವೇಪಮಾನಂ ಪದೈಕೇನ ಸೇದಂತಂ ಶೂದ್ರಪೀಡಿತಂ. ಅದಿಷ್ಟು ಆ ಅಧ್ಯಾಯದಲ್ಲಿ ಏನೇನಾಗಿದೆ, ಏನು ನಡೆಯುತ್ತೆ ಎಲ್ಲ ಹೇಳ್ತಾರೆ. ಅದು ದೊಡ್ಡ ಅಧ್ಯಾಯ, 40 ಶ್ಲೋಕ ಇದೆ. 1, 2, 3, 5, 6 ಶ್ಲೋಕಕ್ಕೆ ಮಾತ್ರ ತಾತ್ಪರ್ಯ ಬರೆದಿದೆ. ನಾಳೆ ಪಾಠ ಇರಲ್ಲ, ನಾಡಿದ್ದು ಕಂಟಿನ್ಯೂ ಆಗುತ್ತೆ.